ಆಗಲೇ ಭಾಳ ಹೇಳಕತ್ತಿದ್ರಿ ಏನೇನೇನೇನು ಅದನ್ನ ಹೇಳಕತ್ತಣ ನಾನು ನೋಡ್ಕೊಂಡೆ ನನಗೆ ಹೇಳ್ತಾರೋ ಮತ್ತು ಯಾರು ಮುಗಿಲ್ ಕುಂತವ್ರದ್ದು ಹೇಳಕತ್ತಾರೋ ಅಂತ ನನಗೆ ಅನ್ಸಾಕತ್ತಿ. ಅಂದ್ರೆ ಅವ್ರು ಹೇಳಿದು ಎಲ್ಲ ನನ್ನೊಳಗೆ ಅದಾವೋ ಏನು ಇವ್ರ ಮುಂದಿನ ಅಳವಡಿಸ್ಕೊಳ್ಳಿ ಅಂತ ಹೇಳಕತ್ತಾರೋ ಅಂತ ನನಗೆ ಅನ್ಸಾಕತ್ತಿ. ಗುರುಗಳು ಅವ್ರದ್ದು ದೊಡ್ಡ ಮನಸ್ಸು, ಮತ್ತೊಬ್ಬರನ್ನ ದೊಡ್ಡವ್ರು ಅನ್ಬೇಕಾದ್ರೆ ಮನಸ್ಸು ಭಾಳ ದೊಡ್ಡದು ಬೇಕಾಕೈತಿ. ಇರ್ಲಿಕ್ಕಂದ್ರೆ ನಾವು ಸ್ವಾಮಿಗಳು ಅದೀವಲ್ಲ, ಮತ್ತೊಬ್ಬನ ಹೆಂಗೆ ಸಣ್ಣವನು ಮಾಡ್ಬೇಕು ಇದ್ರಾಗ ಯಾವಾಗಲೂ ತತ್ಪರರಾಗಿರ್ತೀವಿ ನಾವು. ಎಲ್ಲ ಪೂಜ್ಯರು ದೊಡ್ಡ ಹೃದಯದವರು ಅದಾರ ಇಲ್ಲಿ. ಅವರೆಲ್ಲರ ಪ್ರೀತಿ ಅವ್ರ ದರ್ಶನಕ್ಕೆ ನಾನು ಕರ್ಕೊಂಡು ಬಂತು ಅಂತ ನಾನು ಭಾವಿಸಿದ್ದೀನಿ. ಅದರ ಜೊತೆಗೆ ಎಷ್ಟೇ ಜನ ಬರಲಿ, ನನ್ನ ದೇವರಂದ್ರೆ ರೈತರು. ಅವನು ಭಾರತದ ಭಾಗ್ಯ ವಿಧಾತ. ನಮ್ಮ ರಾಷ್ಟ್ರಗೀತೆಯೊಳಗೆ ಯಾರನ್ನೋ ಭಾಗ್ಯ ವಿಧಾತ ಅಂತ ಕರೆದಾರ. ನಿಜವಾಗಿ ಈ ದೇಶದ ಭಾಗ್ಯ ವಿಧಾತ ಯಾರು ಇದ್ರೆ ನಮ್ಮ ರೈತರು. ಕೃಷಿ ಕ್ಷೇತ್ರ ಸಂಕ್ರಮಣ ಸ್ಥಿತಿಯಿಂದ ಸಾಗ್ತಾ ಇದೆ. ರೈತನಿಗೆ ಏನು ಮಾಡಬೇಕು ಅನ್ನೋದು ತೋಚ್ತಾ ಇಲ್ಲ. 8-10 ಕೋಟಿ ರೈತರ ಮನೆ ಅದಾವ ನಮ್ಮ ದೇಶದಾಗ. ಒಂದು ಮನೆಗೆ 4-5 ಮಂದಿನ ಹಿಡಿದ್ರು ಸಹಿತ ಒಂದು 50-60 ಕೋಟಿ ಮಂದಿ ಈ ಕೃಷಿಯನ್ನು ಅವಲಂಬಿಸ್ಯಾರ. ಒಂದು ವಿಷಾದದ ಸಂಗತಿ ಏನು ಅಂದ್ರೆ 6,40,000 ಹಳ್ಳಿಗಳು ನಮ್ಮ ದೇಶದಾಗಿದ್ದಾಗ ಗ್ರಾಮೀಣ ಭಾಗದಲ್ಲಿ ಇರುವಂಥ ಯುವಕರ ಸಂಖ್ಯೆ ಮಾತ್ರ ಕೇವಲ 42%. ಈಗಾಗಲೇ 58% ಯುವಕರು ಊರು ಬಿಟ್ಟು ಹೋಗಿಬಿಟ್ಟಾರೆ. ಶಹರದಲ್ಲಿರುವಂಥ ಯುವಕರು 58%, ಗ್ರಾಮೀಣ ಭಾಗದಲ್ಲಿರುವಂಥ ಯುವಕರು 42%. ಅವರು ಇಚ್ಛೆ ಪಟ್ಟದಾರಂತಲ್ಲ, ಅವಕಾಶಕ್ಕರು ಅವರು ಜಾಗ ಬಿಡೋರು ಅದಾರ. ಅವ್ರೇನು ಭಾಳ ಪ್ರೀತಿಯಿಂದ ಊರಾಗ ಅದಾರಂತಿಲ್ಲ. ಅವ್ರು ಇರಬೇಕಂದ್ರೂ ಅವ್ರ ಮನೆಯವರು ಅವ್ರನ್ನ ಇಟ್ಕೊಳಕ್ಕೆ ತಯಾರಿಲ್ಲ. ನಾನು ನಿನ್ನೆ ರಾತ್ರಿ ಮತ್ತೊಂದು ಊರನ್ನ ರೈತರ ಜೊತೆ ಚರ್ಚೆ ಮಾಡ್ತಿದ್ದೆ. ಅವ್ರು ಹೇಳಿದರು, ಊರಾಗ ಇರಾಕ ಅಡ್ಡಿ ಇಲ್ರಿ, ಲಗ್ನನ ಆಗೋದಿಲ್ಲ ಊರಾಗಿದ್ರ ಅಂತ, ಹುಡುಗರು ಮದುವೆ ಆಗೋದಿಲ್ಲ ಅಂತ. ಏನು ಮಾಡ್ಬೇಕ್ರಿ? ಅವ್ರೊಂದೆರಡು ಉದಾಹರಣೆ ಹೇಳಿದರು. ನಮ್ಮ ಊರಾಗ ಒಂದು ಹುಡುಗ ಐತ್ರಿ, 6 ಎಕರೆ ತೋಟ ನೀರಾವರಿ, ದಿನ 10-12 ಆಳ ಹೊಲ್ದ ತೋಟದಾಗ ಕೆಲಸಕ್ಕಿರ್ತಾವೆ. ಅವ ಬೆಂಗಳೂರಿಗೆ ಹೋಗ್ಯಾನ, ಅಲ್ಲಿ ವಾಚ್ಮನ್ ಆಗ್ಯಾನ, ಡಿಗ್ರಿ ಕಂಪ್ಲೀಟ್ ಮಾಡ್ಯಾನ, ವಾಚ್ಮನ್ ಆಗಿ ಕೆಲಸ ಮಾಡ್ತಾನೆ ಹುಡುಗ. ಊರಾಗ ಕೇಳೋಣ ಬೆಂಗಳೂರಾಗ ಅದೀನಂತ ಇಟ್ಟ ಹೇಳ್ತಾನವ. ಏನು ಮಾಡ್ತೀನಿ ಅಂತ ಹೇಳಂಗಿಲ್ಲ. ಬೆಂಗಳೂರಾಗ ಹೋಗ್ಯಾನ ಅಂದ ಕೂಡಲೇ ವರ್ಷದಾಗ ಲಗ್ನ ಆತವನು. ಲಗ್ನ ಆಗಿಂದ ಹೆಂಡ್ತಿ ಬಂದ್ಲು. ಆಕಿನ ಯಾವಾಗೂ ಕರ್ಕೊಂಡು ಹೋಗ್ಲಿಲ್ಲ ಅವ ಬೆಂಗಳೂರಿಗೆ. ನಾನು ಹೋಗಿ ಬಂದು ಮಾಡ್ತೀನಿ, ಅಲ್ಲೇನು ವ್ಯವಸ್ಥೆ ಇಲ್ಲ ಅಂದ. ಅಷ್ಟೊತ್ತಿಗೆ ಹೆಂಡ್ತಿ ಗರ್ಭಿಣಿ ಆದ್ಲು, ಒಂದು ಮಗುವಿಗೆ ಜನ್ಮ ಕೊಟ್ಟು ಕೂಡಲೇ ನೌಕರಿ ಬಿಟ್ಟು ಊರಿಗೆ ಬಂದ. ಹೇಳಿದ, ನಾ ಅಲ್ಲಿ ವಾಚ್ಮನ್ ಆಗಿದ್ದೆ, ನೀನು ಕರ್ಕೊಂಡು ಹೋಗೋ ಸ್ಥಿತಿಯಾಗಿದ್ದಿದ್ದಿಲ್ಲ, ಮತ್ತು ನಾ ಹಿಂಗದೀನಂದ್ರೆ ನೀನು ಇರ್ತಿದ್ದಿಲ್ಲ. ಈಗ ಮಗುನ ಆಗೈತೆ ಅಂದಾಗ ನೀ ಬಿಟ್ಟು ಹೋಗೋದಿಲ್ಲ ಅನ್ನೋದು ಖಾತ್ರಿ ಆಗೈತೆ ನನಗೆ, ಅದಕ್ಕೆ ನಾ ಬಿಟ್ಟು ಬಂದೀನಿ ಅಂತ. ಅತ್ಯಂತ ಶೋಕಾಂತಿಕೆ ಇದು ನಮ್ಮ ರೈತರಿಗೆ. ಯಾರ ಮನೆಯೊಳಗೆ 20 ಮಂದಿಗೆ ಕೆಲಸ ಕೊಡೋ ಸಾಮರ್ಥ್ಯ ಐತಿ, ಅವ್ನು ಹೋಗಿ ಬೆಂಗಳೂರಾಗ ವಾಚ್ಮನ್ ಆಗಿರ್ಬೇಕಾಕತಿ, ಹೆಣ್ಣು ಕೊಡೋಲ್ರಿ ಅಂತ ತಿಳ್ಕೊಂಡು. ಈ ಪರಿಸ್ಥಿತಿ ತಂದವ್ರು ಯಾರು ಶಹರದವ್ರಲ್ಲ, ಹಳ್ಳಿ ರೈತರು. ಹಳ್ಳಿ ರೈತರು ನಾವೇನು ಭಾಳ ಚಂದ ಸಂಸಾರ ಮಾಡಂಗಿಲ್ಲ ಅಂತಿಲ್ಲ. ನಮ್ಮದು ಭಾಳ ಚಲೋ ಐತಿ. ಊರಾಗ ಒಳ್ಳೆ ಗಾಳಿ ಐತಿ.
ಒಳ್ಳೆ ನೀರು, ಒಳ್ಳೆ ಜನ ಅದಾರ, ಒಳ್ಳೆ ಸಂಬಂಧಗಳದಾವು, ಒಳ್ಳೆ ನಿಸರ್ಗ ಐತಿ, ಎತ್ತ ನೋಡಿದ್ರತ್ತೆಲ್ಲ ಹಸಿರ ಕಾಣ್ತೈತಿ. ಇಂಥದ್ರಾಗ ಇರೋದು ಬಿಟ್ಟು ಏನೂ ಮಾಡ್ದೆ ಸುಮ್ಮನೆ ಹಂಗೆ ಮನ್ಯಾಗ ಕುಂತರೂ ಸಹಿತ 18 ಸಿಗರೇಟ್ ಸೇದಷ್ಟು ಪರಿಣಾಮ ಯಾವ ಗಾಳಿಯಿಂದ ಆಕೈತೆ ಆ ಗಾಳಿ ಖರೀದಿ ಮಾಡಕ್ಕೆ ಹೊಂಟೈತಿ ಮಂದಿ ಬೆಂಗಳೂರಾಗ. ಇವ ಏನೂ ಸಿಗರೇಟ್ ಸೇದಲಿಲ್ಲ ಅಂದರೂ 18 ಸಿಗರೇಟ್ ಸೇದಷ್ಟು ಇವನ ಶರೀರದ ಮ್ಯಾಗ ಆ ಹವೆ ಪರಿಣಾಮ ಆಗ್ತದೆ. ಕುಡ್ಯಾಕೆ ಚಲೋ ನೀರಿಲ್ಲ, ಇರಾಕ್ ಚಲೋ ಮನಿ ಇಲ್ಲ. ಏನು ಮನಿ ರೀ, 2 ಕೋಲ್ ಇರ್ತಾವ, ಅದ್ರಾಗ ಸಾಮಾನು ಸರಿಸೋದು, ಅಡುಗೆ ಮಾಡೋದು, ಸಾಮಾನು ಸರಿಸೋದು, ಮಕ್ಕಳೋದು ಎಲ್ಲನೂ ಅದ್ರಾಗ. ನಾವಂತೀವಿ ಏನೇ ಭಾಳ ದೊಡ್ಡ ದೊಡ್ಡ ಕನಸು ಕಟ್ಕೊಂಡಿವಿ ಅಂತ, ಏನೂ ಇರೋದಿಲ್ಲ. ಆದ್ರೆ ಹಳ್ಳಿ ರೈತ ಅವನ ಬಗ್ಗೆ ಅವ ಬಹಳ ತಪ್ಪು ತಿಳ್ಕೊಂಡಾನ. ಯಾಕೆ ಹಿಂಗಾಯ್ತು ಅಂತಂದ್ರೆ ಒಟ್ಟು ವಾತಾವರಣ ನಿರ್ಮಾಣ ಆಯ್ತು. ಅವ ಮಾಡೋ ಸಂಸಾರ ಎಲ್ಲ ಮನೆಗಿಲ್ಲ, ಅವ ಮಾಡೋ ಸಂಸಾರ ಎಲ್ಲ ಮಾರ್ಕೆಟ್ಗಾಗಿ. ಗೊಬ್ಬರದವ್ರಿಗೆ, ಔಷಧದವ್ರಿಗೆ, ಪೆಟ್ರೋಲ್ದವ್ರಿಗೆ, ಗಾಡಿಯವ್ರಿಗೆ, ಬ್ಯಾಂಕಿನವ್ರಿಗೆ ಏನಾರ ಸಾಯ್ದು ಬಂತಂದ್ರೆ ವಿಷ ಸಹಿತ ಮಾರ್ಕೆಟ್ನಿಂದನ ತರ್ಬೇಕ್ರಿ, ಅದು ಸಿಗೋದಿಲ್ಲ ಊರಾಗ. ಇವು ನಮ್ಮ ಊರುಗಳ ಸ್ಥಿತಿ. ನಮ್ಮೂರಾಗ ಏನು ಇರ್ತಿದ್ದಿಲ್ಲ ಅಂತೀರಿ, ಮನೆ ಕಟ್ಟಬೇಕಾದ್ರೂ ಒಂದು ಸಾಮಾನು ಹೊರಗಿಂದ ತರ್ತಿದ್ದಿಲ್ಲ ನಾವು. ಅಷ್ಟೆಲ್ಲ ಸಾಮಾನು ನಮ್ಮ ಊರಾಗ ತಯಾರಾಕಿದ್ದು. ಬೆಳಗಿಂದ ನಾಷ್ಟ ಮಾಡೋದು ಹಿಡ್ಕೊಂಡು ರಾತ್ರಿ ಮಲ್ಕೊಳ್ಳೋ ತನಕ ಎಷ್ಟು ಪದಾರ್ಥ ಬೇಕಾಕ್ಕವು ಎಲ್ಲ ಊರಾಗ ಸಿಗ್ತಿದ್ದು. ಹೊಲ ಎಷ್ಟು ಚಂದಿದ್ದು, ಗಾದಿ ಮ್ಯಾಗ ಅಡ್ಡಾಡಿದಂಗೆ ಆಕಿತ್ತು. ಹೆಂಗೆ ಯಾಕಿರೋಲ್ದಕ್ಕ ಹೊಲ್ದಾಗ ಹೋದ್ರೆ ಸಮಾಧಾನ ಅನ್ನಿಸ್ತಿತ್ತು. ಈಗ ಹೊಲ್ದಾಗ ಹೋದ್ರೆ ಸಮಾಧಾನನ ಅನಿಸೋಲ್ದು ರೈತಗೆ. ಯಾಕಂದ್ರೆ ಅವನ ಲಕ್ಷ ಅವನ ಹೊಲದಕ್ಕಿಂತ ಮಗ್ಗಲು ಹೊಲ್ದವನ ಮ್ಯಾಗ ಹೆಚ್ಚ. ನಂದು ಎಷ್ಟು ಕ್ವಿಂಟಲ್ ಆಯ್ತು, ಅವನದು ಎಷ್ಟು ಕ್ವಿಂಟಲ್ ಆಯ್ತು. ನಂದು ಬೇಕಾದಂಗೆ 40 ಕ್ವಿಂಟಲ್ ಆಗೈತಿ, ಅವನು 41 ಯಾಕೆ ಆಯ್ತು, ಇದ ದುಃಖ ಇವಾಗ. ಅವನಕ್ಕಿಂತ ಒಂದು ಕಡಿಮೆ ಯಾಕಾತ್ ನನಗೆ. लोग अपने दुख से दुखी नहीं है, दूसरों के सुख से दुखी है. ಜನ ತಮ್ಮ ದುಃಖದಿಂದ ದುಃಖಿ ಆಗಿಲ್ಲ, ಮತ್ತೊಬ್ಬರು ಸುಖದಿಂದ ಇವರಿಗೆ ದುಃಖ ಹೆಚ್ಚಾಗಕತ್ತೈತೆ. ಈ ಮಾನಸಿಕತೆಯನ್ನು ನಮ್ಮ ರೈತರು ಎಂದೂ ತಾಳಿದ್ದಿಲ್ಲ. ಹಿಂದೂ ದೇವ್ರು ಯಾರಿಗೆ ಏನು ಕೊಡ್ಬೇಕು ಕೊಟ್ಟಾನ ಸಾಕು ಹೋಗಂತಿದ್ದ, ಕೊಟ್ಟದ್ದು ರಗಡಾತ್ ನನ್ನ ಮನೆಗಂತಿದ್ದ. ಇದ್ರಾಗ ನಾ ಎಲ್ಲರನ್ನೂ ಸಾಕ್ತೀನಿ ಅಂತಿದ್ದ, ತನ್ನ ಪರಿವಾರ ಸಾಕ್ತಿದ್ದ, ಹೆಂಡ್ರ ಮಕ್ಕಳನ್ನ ಕಾಪಾಡ್ತಿದ್ದ, ದನಗಳನ್ನ ಮನ್ಯಾಗ ಸಾಕ್ತಿದ್ದ. ದನಗಳು ಅದ್ರ ಕೂಡ ಪಶು ಪಕ್ಷಿ ಕೀಟ ಪತಂಗಗಳನ್ನು ಸಾಕ್ತಿದ್ದ. ಅಂಥ ಸಾಮರ್ಥ್ಯದ ಮನುಷ್ಯ ಎಷ್ಟು ಕೊಟ್ಟರು ಸಹಿತ ಸಾಕನ್ನಲಾರ್ದಷ್ಟು ಒಬ್ಬ ದೊಡ್ಡ ಭಿಕಾರಿಯಂತೆ ವರ್ತಿಸೋದನ್ನು ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತ. ತಾವು ವಿಚಾರ ಮಾಡ್ರಿ, 50 ವರ್ಷದ ಹಿಂದೆ 12 ತಿಂಗಳು ಯಾವ ಹಣ್ಣು ತಿಂತಿದ್ದಿಲ್ಲ ನಾವು. 12 ತಿಂಗಳ ಈಗೆಲ್ಲ ಹಣ್ಣು ತಿಂತೀವಿ. ಸಮಾಧಾನ ಐತೆ ಅಂತೀರ? ಏನೂ ಇಲ್ಲ. ಶಹರಕ್ಕೆ ಹೋದ್ರೆ ಹೋಟೆಲ್ದಾಗ ಚಹಾ ಕುಡಿದು ಬರೋದು ಕಷ್ಟ ಇತ್ತು. ಈಗ ಹಗಲು ರಾತ್ರಿ ಚಹಾದ ಅಂಗಡಿಯಾಗ ಇರ್ತೀವಿ, ಆದರೂ ಸಮಾಧಾನ ಇಲ್ಲ. ಊರಾಗರ ಏನು ತಣ್ಣಗೈತೆ ಅಂತೀರ? ನಮ್ಮ ಮೊನ್ನೊಂದು ಊರಾಗ ಹೋಗಿದ್ದೆ 2-3 ದಿವಸದಿಂದ. 10,000 ಜನಸಂಖ್ಯೆ ಊರ್ದು, ಕೃಷ್ಣಾ ನದಿ ದಂಡಿ ಮ್ಯಾಗ, ದತ್ವಾಡ್ ಅಂತ ಊರ. 10,000 ಜನಸಂಖ್ಯೆ. ಪರ್ಮಿಟ್ ಬೀರ್ ಬಾರ್ ಎಷ್ಟು ಇರ್ಬೇಕ್ರಿ ಆ ಊರಾಗ? 16. ನಾ ಬೀರ್ ಬಾರ್ ನೋಡಿ ನನಗೆ ಆಶ್ಚರ್ಯ ಆಗಲಿಲ್ಲ. ನನಗೆ ದುಃಖ ಆಗಿದ್ದು
ಈ 16 ಬೀರ್ವಾರ್ನಾಗ ಎಷ್ಟು ಮಂದಿ ಪ್ರತಿ ದಿವಸ ಕುಡಿತಾರ, ಕುಡ್ದಿಂದ ಮನ್ಯಾಗ ಹೋಗಿಂದ ಅವ್ರ ಮಕ್ಕಳಿಗೆ ಹೆಂಡ್ರಿಗೆ ಎಷ್ಟು ತ್ರಾಸ ಆಕೈತಿ, ಅವ್ರು ಹೆಂಗೆ ಅದನ್ನು ಸಹಿಸ್ಕೊಳ್ತಾರ, ಅದು ನನ್ನ ಕಣ್ಣು ಮುಂದೆಲ್ಲ ಚಿತ್ರ ಬರ್ಲಾಕತ್ತು. ನಮ್ಮ ಊರುಗಳು ಸುಧಾರಿಸಿದು, ರೈತನ ಕೈಯಾಗ ರೊಕ್ಕನೂ ಭಾಳ ಬರಾಕತ್ತು. ರೈತರ ಮಕ್ಕಳು ಏನು ಕಲ್ತರು? ನಮ್ಮ ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ನೋಡಿದ್ರೆ 9ನೇತ್ತೆ 10ನೇತ್ತೆ ಹುಡುಗರು ಸಹಿತ ಗಾಂಜಾ ಸೇದಾಕತ್ಯಾವ. ನೀವು ಯಾವುದೇ ರಾಯಚೂರೊಳಗೆ ಹೋಗ್ರಿ, ಬೆಂಗಳೂರೊಳಗೆ ಹೋಗ್ರಿ, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ದು ಹುಡುಗರು ಹುಡುಗಿಯರು 80% ಡ್ರಗ್ ಅಡಿಕ್ಟ್, ಗಾಂಜಾ ಮತ್ತು ಅಫೀಮಿನೊಳಗೆ ಮುಳುಗ್ಯಾರ. ಇನ್ನು ನೀವು ಹುಡುಗರ ಸಾಲಿ ಮುಗಿಸಿ ಮನೆಗೆ ಹೋಗಿಂದ ಏನು ಗತಿ ಆಗಬೇಡ. ಅವ್ರ ಅಪ್ಪ ಒಂದು 2 ದಿವಸ ಬದುಕವ್ರಿ ಇವರು. ಮೊನ್ನೊಂದು 2 ಹುಡುಗರು ನಮ್ಮಲ್ಲಿ ತಂದಿಟ್ಟಿದ್ರು, ಇವ್ರನ್ನೊಂದು ಜರ ಬಿಡಿಸ್ರಿ ಅಂತ. 2 ದಿವಸ ಹೆಂಗಾರ ತಡ್ದವು, 3ನೇ ದಿವಸ ಬೇಕಂತ ಜಿಗದಾಡಕತ್ತಿದ್ರು. ನಾ ಅಂದೆ ಒಳಗೆ ಹೊಲ್ಯಾಗ ಕಿಲಿ ಹಾಕಲ್ರಿ ಅವ್ರನ್ನೆಲ್ಲ ಅಂತ ಹೇಳಿದೆ. ಚಡ್ಡಿ ಮ್ಯಾಗ ಕಿಲಿ ಹಾಕ್ರಿ ಅವ್ರನ್ನ, ಉಳಿದು ಬಟ್ಟೆ ಕಳ್ಕೊರಿ, ಮತ್ತೆ ಊರ್ಲಿ ಹಾಕೊಂಡು ಗಿಕ್ಕೊಂಡಾರ ಒಳಗತ್ತ. ಒಳಗೆ ಹಾಕಿದೀವಿ, ಗಾಡಿ ನೆಕ್ತಿದ್ದು, ನೆಲ ನೆಕ್ತಿದ್ದು ಹುಡುಗರು. ಯಾಕಂದ್ರೆ ರಿವರ್ಸ್ ಆಗ್ಬೇಕಾತಂತಂದ್ರೆ ಭಾಳ ತ್ರಾಸ ಆಕೈತಂತ. ತಲೆ ಅಪ್ಪಳಿಸ್ತಿದ್ರು ಗಾಡಿಗೆ, ಕಪಾಳ ಹೊಡ್ಕೋತಿದ್ದು ತಮ್ಮ ತಾವೇ. ಏನಾತು? ಅಪ್ಪ ಅವ್ವ ಹೊಲ್ದಾಗ ಕಷ್ಟಪಟ್ಟು ದುಡಿದು ಹೋಗ್ಲಿ ಸಾಲಿಗೆ ಅಂತ ಕಳಿಸಿದ್ರೆ ಈ ಚಟ ಕಲ್ತು ಬಂದು. ಇದು ಒಂದೇ ರಾಜ್ಯದ್ದು ಒಂದೇ ಜಿಲ್ಲಾದ ಕೆಲಸ ಅಲ್ಲಿದು. ನಿಮಗೆ ಆಶ್ಚರ್ಯ ಅನ್ನಿಸ್ತಿರ್ಬೇಕು. ಪಂಜಾಬ ಹರಿಯಾಣ ಹಾದು ಇದರಾಗ. ಪಂಜಾಬ್ ಪೂರಾ ತೀರ್ ಹೋತ್. ಪ್ರತಿಯೊಂದು ಮನೆಯನ್ನ ಹುಡುಗರು ಅಂಗೈಗಡ್ತಾರೆ ದಪ್ಪ ರೊಟ್ಟಿ, 6 ರೊಟ್ಟಿ ಉಣ್ಣು ಹುಡುಗರು, ಅರ್ಧ ಕಿಲೋ ಬೆಣ್ಣೆ ಒಂದೇ ಗಜ್ಜಿಗೆ ಕಲಸ್ಕೊಂಡು ಉಣ್ಣವ್ರು. ಒಂದು ರೊಟ್ಟಿ ಉಣ್ಣಕ್ಕೆ ಸಾಧ್ಯ ಇಲ್ಲ ಈಗ, ಆ ಸ್ಥಿತಿಗೆ ಬಂದು ಕೂತಾವ. ಯಾಕಂದ್ರೆ ಅವು ಹಗಲು ರಾತ್ರಿ ನಶಾದಾಗ ಇರ್ತಾವ. ನೀವು ಗಳಿಸಿ ಮಾಡೋರೇನು? ನಾವು ಅದ್ರಾಗ ಬದುಕೋದು, ನಮ್ಮ ಭೂಮಿನೂ ಅದ್ರಾಗ ಬದುಕಿಸೋದು. ಭೂಮಿಗೆ ನಸ ಏರಿಸಿಬಿಟ್ಟಾರ ಮಂದಿ. ರೈತರು ತಾಷ್ಟ ಕುಡ್ದು ಹಾಳಾಗ್ಯಾನಂತಲ್ಲ, ನಾನ ಒಬ್ಬನ ಯಾಕೆ ಹಾಳಾಗೋದು, ಈ ಹೊಲನೂ ಹಾಳು ಮಾಡ್ಬೇಕಂತ ಅವ ಮತ್ತು ಅವನ ಸಂಕಲ್ಪ. ಆ ಹೊಲಕ್ಕೂ ನಶ ಮಾಡ್ಸಕ್ಕೆ ಶುರು ಮಾಡಿದ, ಹೊಲಕ್ಕೂ ದಾರು ಕುಡ್ಸಕ್ಕೆ ಶುರು ಮಾಡಿದ. ಎಂಥ ದಾರು? ರಾಸಾಯನಿಕ ಗೊಬ್ಬರಗಳಂದ್ರೆ ಇವು ದಾರುನ ಭೂಮಿಗೆ. ಕ್ರಿಮಿನಾಶಕಗಳು, ಕಳೆನಾಶಕಗಳು, ಇವೆಲ್ಲ ಭೂಮಿಯನ್ನು ಕೊಲ್ಲುವಂಥವುಗಳು. ಇವನ್ನೆಲ್ಲ ಹಾಕಕತ್ತಿದ. ಹಾಕಿ ಮುಗಿಸೇ ಬಿಡ್ತೀನಿ ನಿನ್ನಂದ. ಅದು ಕೋಮಾದಾಗ ಐತಿ ಈಗ ಭೂಮಿ. ಶಲಾಯಿನ್ ಹಚ್ಚಿದ್ರೆ ಇಟ್ಟು ಎದ್ದು ಕಣ್ಣು ತೆಗಿತೈತಿ, ಇಟ್ಟು ಏನರ ಕೆಲಸ ಮಾಡ್ತೈತಿ. ಐಸಿಯುದನ್ ಪೇಷಂಟ್ ಇರ್ತೈತಲ್ಲ, ಶಲಾಯಿನ್ ಹಚ್ಚಿದ್ರೆ ಅಂದ್ರೆ ಇಟ್ಟು ಎದ್ದು ಕಣ್ಣು ತೆಗಿತೈತಿ. ಕಣ್ಣು ತೆಗ್ದಾನ ಈಗ ಮಾತಾಡ್ರಿ, ಯಾರು ಮಾತಾಡೋರು ಅಂತಾರೆ. ಯಾಕಂದ್ರೆ ಈ ಶಲಾಯಿನ್ ಮುಗಿದ ಕೂಡಲೇ ಮತ್ತೆ ಹೊಳ್ಳಿ ಕಣ್ಣು ಮುಚ್ಚೋದೈತೆ. ಅದು ನಮ್ಮ ಭೂಮಿ ಎಲ್ಲಿಗೆ ಬಂದಾವು ಅಂತಂದ್ರೆ, ನೀವೇನು ಈ ಗೊಬ್ಬರ ಶಲಾಯಿನ್ ಕೊಡ್ತೀರಿ, ಗೊಬ್ಬರ ಹಾಕಿದ್ರಿ ಅಂದ್ರೆ ಕಣ್ಣು ತೆಗಿತಾವ. ಒಂದು ಜರ ಆಟ್ರಾಗ ಏನು ಬೆಳ್ಕೊಂಡ್ರಿ, ತಿಂಗಳ 1.5 ತಿಂಗಳದಾಗ 2 ತಿಂಗಳದಾಗ ಕೊಡ್ತಾವು. ಇರಲಿಲ್ಲ ಅಂದ್ರೆ ಹೊಳ್ಳಿ ಕಣ್ಣ ಮುಚ್ತಾವ. ನಮ್ಮ ಭೂಮಿ ಸ್ಥಿತಿ ಅಲ್ಲಿಗೆ ಬಂದೈತಿ. ನೀವು ಇದೇ ಭಾಗದಾಗ ಇಲ್ಲೇ ಇರ್ತೀರಿ, ನಿಮಗಿಂತಲೂ ಭಾಳ ಚಲೋ ನನಗೆ ಜ್ಞಾನ ಐತಿ. ಇಲ್ಲಿ 6ನೇತ್ತೆ ಹುಡುಗರು, 5ನೇತ್ತೆ 6ನೇತ್ತೆ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಬರಾಕತ್ಯಾವ. ಇಲ್ಲಿ ಇದೇನು ಹಾರ್ಟ್ ಅಟ್ಯಾಕ್ ಆಗೋ ವಯಸ್ಸನ್ರಿ? ಅಲ್ಲಿ ವಯಸ್ಸಲ್ಲಿದು. 6ನೇತ್ತೆ 5ನೇತ್ತೆ 7ನೇತ್ತೆ ಹುಡುಗರಿಗೆ ಹೃದಯಾಘಾತ. ನಮ್ಮನ್ನೇ ರಾಜ್ಯದ ಆಲೇಖ ನೋಡಿದೆ. ರಾಜ್ಯದೊಳಗೊಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಐತಿ, ಕಿಡ್ವಾಯಿ ಅಂತ, ಹೌದಲ್ಲ, ಬೆಂಗಳೂರೊಳಗೆ. ಹೋದ ವರ್ಷ 1 ವರ್ಷದಾಗ ಎಷ್ಟು ಪೇಷಂಟ್ ಅಡ್ಮಿಟ್ ಆಗ್ಯಾವು ಅಂತ ನಾನು ಆ ಕಿಡ್ವಾಯಿ ಹಾಸ್ಪಿಟ್ಲ್ ವೆಬ್ಸೈಟ್ ಮ್ಯಾಗ ಹೋಗಿ ತೆಗೆದೆ. 1,23,000 ಪೇಷಂಟ್ ಕಿಡ್ವಾಯಿ ಹಾಸ್ಪಿಟಲ್ದೊಳಗೆ ರಿಜಿಸ್ಟ್ರೇಷನ್ ಆಗ್ಯಾರ. 1,23,000. ಅದರೊಳಗೆ 22,000 ಹೊಸ ಪೇಷಂಟು, ಉಳಿದು ಎಲ್ಲ ಹಳಿ ಪೇಷಂಟ್.
ಇದ್ರೊಳಗೆ ಬದುಕವ್ರು ಎಷ್ಟು ಮಂದಿ? ಬಹಳ ಕಡಿಮೆ. ಕಾಯಿಲೆ ಏನು ಭಾಳ ದೊಡ್ಡದಲ್ಲ, ಹೆಸರು ಕೇಳೇ ಅರ್ಧ ಹೋಗಿರ್ತಾರೆ ಮಂದಿ. ಏನು ರೋಗಗಳು ಹಿಂಗೇನು ಮ್ಯಾಗಿಂದ ಬೀಳ್ತಾವನು? ಇಲ್ರಿ. ಹೆಣ್ಮಕ್ಳಿಗೆ ಮೊದಲು ಬೇಗ ಮದುವೆ ಆಗ್ತಿತ್ತು, ಬೇಗ ಮಕ್ಕಳು ಆಗ್ತಿದ್ದು, ಚಲೋ ತಿಂತಿದ್ರು, ಉಣ್ತಿದ್ರು. ಈಗ 25 ವರ್ಷ 30 ವರ್ಷ ಆಗಿಂದ ಮದುವೆ ಮಾಡ್ಕೋತಾರ, ಮಕ್ಕಳಾಗೋದ ಬಂದಾಗಿರ್ತಾವ ಅಟ್ಟೊತ್ತಿ. ಅಲ್ಲಿಂದ ಒಂದ್ಯತ್ವ ನಿವಾರಣಾ ಕೇಂದ್ರಗಳು ರಾಜ್ಯದೊಳಗೆ ಶುರುವಾದ. ಯಾವ ರಾಜ್ಯದೊಳಗೂ ಒಂದು ಟೆಸ್ಟು ಬೇಬಿ ಸೆಂಟರ್ ಇರಲಿಲ್ಲ. ಈ ರಾಜ್ಯದೊಳಗೆ ಕೃತ್ರಿಮ ಗರ್ಭಧಾರಣಾ ಕೇಂದ್ರಗಳು ಎರಡೂವರೆ ಸಾವಿರದ ಮ್ಯಾಗ ಅದಾವ ಈ ಸದ್ದ. ಓಣಿಗೊಂದೊಂದು ರೀ, ಓಣಿಗೊಂದೊಂದು. ಒಂದು ಕೂಸು ಬೇಕಾಗಿತ್ತು ಅಂದ್ರೆ 4 ರಿಂದ 8 ಲಕ್ಷ ರೂಪಾಯಿ. ಶಹರದವ್ರು ಇದ್ರಂದ್ರೆ 18 ರಿಂದ 20 ಲಕ್ಷ ರೂಪಾಯಿ ಒಂದು ಕೂಸು ತಯಾರು ಮಾಡ್ಬೇಕಾದ್ರೆ. ಇದೇನು ಪರಿಸ್ಥಿತಿ ಹಂಗ ನಿರ್ಮಾಣ ಆತೇನು? ಇಲ್ಲ. ಒಬ್ಬ ಮನುಷ್ಯಾಗ ಮೊನ್ನೆ ನಮ್ಮಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಅದಾವ. ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಒಬ್ಬ ಪೇಷಂಟ್ ನೋಡಲಿಕ್ಕೆ. ಅವ್ರನ್ನ ಕೇಳಿದೆ ಎಷ್ಟು ಪೇಷಂಟ್ ಬರ್ತಾವೆ ದಿವ್ಸಕ್ಕಂತ. ಅವ್ರು ಹೇಳಿದರು 125 ಪೇಷಂಟು ರೇಡಿಯೋಥೆರಪಿಗೆ ಬರ್ತಾವೆ, ಲೈಟ್ ಕೊಡ್ತಾರಲ್ಲ. 150 ಪೇಷಂಟು ನಾವು ಕೆಮೊಥೆರಪಿ ಕೊಡ್ತೀವಿ ದಿವಸ ಅಂತ. ಅದು ಕ್ಯಾನ್ಸರ್ ಹಾಸ್ಪಿಟ್ಲೆ. ಅಂದರೆ 250 ಪೇಷಂಟ್ ಪ್ರತಿ ದಿವಸ ಟ್ರೀಟ್ಮೆಂಟ್ ಒಂದೇ ಹಾಸ್ಪಿಟಲ್ನಾಗ ಆಗ್ತಾವೆ. ವಯಸ್ಸು 8 ವರ್ಷದ ಮಕ್ಕಳಿಂದ ಹಿಡ್ಕೊಂಡು 80 ವರ್ಷದವ್ರ ತನ. ರೋಗಗಳು ಎಲ್ಲಿಂದ ಬಂದು? ನಮ್ಮೂರಾಗಿ ಈ ರೋಗ ಇದ್ದು ಅಂತ ಮೊದಲು ಕೇಳಿದ್ದೀವಿ, ಎಲ್ಲ ಒಂದು ಕೇಳ್ತಿದ್ದೀವಿ. ಈಗ ಆ ಕಡೆ ಈ ಕಡೆ ನೋಡಿದ್ರೆ ನಮ್ಮ ಸುತ್ತಮುತ್ತೆಲ್ಲ ಅವ ಇರ್ತಾವೆ. ಇಲ್ಲೇನು ಸ್ಪ್ರೇ ಮಾಡೋರು ಅದಾರಲ್ಲ, ಗುತ್ತಿಗೆ ಸ್ಪ್ರೇ ಮಾಡೋರು, 1/3 ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. 3 ಮಂದಿಯಾಗ ಒಬ್ಬವ. 2 ವರ್ಷ ಹೋಗ್ಬೋದು, 3 ವರ್ಷ ಹೋಗ್ಬೋದು, 4-6 ವರ್ಷ ಹೋಗ್ಬೋದು, ಹೋಗತ್ತಾನವ. ಯಾಕಂದ್ರೆ ಸ್ಪ್ರೇ ಮಾಡು ಹೊತ್ನ್ಯಾಗ ಅವ್ನು ಬಟ್ಟೆ ಇರ್ತಾವಲ್ಲ, ಬೆವ್ರಿನಿಂದೆಲ್ಲ ತೊಯ್ದಿರ್ತಾವು, ಅದ್ರ ಮ್ಯಾಗ ಔಷಧ ಕುಂದಿರ್ತೈತಿ. ಅವ ಮ್ಯಾಲಿಂದ ಮೇಲೆ ತೊಳೆಯಂಗಿಲ್ಲ, ಅದನ್ನ ಹಾಕ್ಕೊಳ್ತಾನ. ಅದನ್ನ ಹಾಕ್ಕೊಂಡು ಕೂಡಲೇ ಮತ್ತೆ ಬೆವರು ಬರ್ತೈತಿ. ಬೆವರು ಇವನು ಬಟ್ಟೆಗೆ ಹತ್ತಿದ ವಿಷ ಎಲ್ಲ ಹೀರ್ಕೊಂಡು ಬಿಡ್ತೈತಿ ಬಾಡಿ ಒಳಗೆ. ಹೊರಗಿಂದನೂ ಎಲ್ಲ ಅವನ ಮೂಗ್ನ್ಯಾಗ ಕಣ್ಣಾಗ ಎಲ್ಲ ಅದ ಹೋಗ್ತೈತಿ. ಭಾಳ ದಿವಸ ಬದುಕೋದಿಲ್ಲವ. ಅವನ ಪರಿವಾರ ಭಾಳ ದಿವಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಮುಂದೆ ನೋಡ್ತೀವಿ. ಭತ್ತದ ಹುಲ್ಲು ವಾಳೆ ಮಾಡಿರ್ತಿರಲ್ಲ, ಇಲ್ಲೇ ಅದ ರೈತರು ನನಗೆ ಹೇಳಿದರು. ಅಜ್ಜವ್ರ ಮೊದಲು ಭತ್ತದ ಹುಲ್ಲು ಹಾಕಿದ್ರೆ ದನಗಳು ಭಾಳ ಖುಷಿಲೇ ತಿಂತಿದ್ದು. ಮೊದಲು ಹಾಕ್ತಿದ್ದಿಲ್ಲ, ಆ ಮಾತು ಬೇರೆ. ಜೋಳದ ಕಣಿಕೆನೇ ಹಾಕ್ತಿದ್ದೀವಿ. ಈಗ ಭತ್ತದ ಹುಲ್ಲು ಹಾಕಿದ್ರೆ ಕೆಟ್ಟ ವಾಸನೆ ಬರ್ತೈತೆ. ಅದಕ್ಕೆ 2-3 ದಿವಸ ಕುಟ್ರಿ ಹಂಗೆ ಹಾಕಿದ್ರೆ ದನ ಸತ್ತು ವಾಸನೆ ಬಂದಂಗೆ ವಾಸನೆ ಬರ್ಲಕ್ಕೆ ಶುರು ಆಕೈತ್ರಿ. ನಾವು ಏನು ಮಾಡ್ಲಕ್ಕೆ ಹೊಂಟೀವಿ, ಏನು ಗಳಿಸಕ್ಕೆ ಹೊಂಟೀವಿ? ಇಷ್ಟೆಲ್ಲ ಗಳಿಸಿ ಇಷ್ಟೆಲ್ಲ ಮಾಡಿ ಮುಂದಿನ ಪೀಳಿಗೆ ಏನು ಕೊಟ್ಟು ಹೋಗೋರದೀವಿ? ಇದ್ರದ್ದು ಯಾರ ರೈತರು ನಾವು ವಿಚಾರ ಮಾಡಬೇಕೋ ಮಾಡಬಾರ್ದು? ಏನು ನಮ್ಮ ಪ್ರಪಂಚ ಎಲ್ಲ ದವಾಖಾನೆಗೆ ಹಾಕಿ ಹೋಗ್ಬೇಕಂತ ನಿರ್ಣಯ ಮಾಡಿವೋ ಹೆಂಗೋ ನಾವು? ಯಾರಾದರೂ ಇಲ್ರಿ, ಮತ್ತು ಎಲ್ಲರೂ ಹಂಗೆ ಮಾಡಿರ್ತಾರೆ, ಮತ್ತು ನಾವೊಬ್ಬ ನಡು ಸಿಕ್ಕೊಂಡಿನಿ, ನಂದು ಹೆಂಗೆ ಆಗೋದು ಅಂತ. ನೋಡ್ರಿ, ಪ್ರಯತ್ನ ಮಾಡ್ರಿ. ನೀವು ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ನೀವು ಒಬ್ಬರ ನಡು ಇದ್ದವ್ರು ಸಹಿತ ನಿಮ್ಮ ಹೊಲದಾಗ ವಿಷಮುಕ್ತ ಕೃಷಿಯನ್ನು ಮಾಡಬಹುದು. ಇದ್ರೊಳಗೆ ಬಹಳ ಮಂದಿ ಅವರ ಅದಾರ, ಮಾಡಕ್ಕೆ ಮಾಡಿದವರು ಅದಾರ. ಇದ್ರೊಳಗೆ ಬಹಳ ಜನ ಡೈವರ್ಟ್ನೂ ಆಗ್ತಾ ಇದ್ದಾರೆ, ಭತ್ತದಿಂದ ಪರಿವರ್ತನೆನೂ ಆಗ್ತಾ ಇದ್ದಾರೆ, ಬಾಳಿ ಮಾಡ್ತಾ ಇದ್ದಾರೆ, ತೊಗರಿ ಮಾಡ್ತಾ ಇದ್ದಾರೆ, ಜೋಳ ಮಾಡ್ತಾ ಇದ್ದಾರೆ, ತರಕಾರಿ ಮಾಡ್ತಾ ಇದ್ದಾರೆ.
ಬೇರೆ ಬೇರೆ ಬೆಳೆಗಳಿಗೆ ಡೈವರ್ಟ್ ಆಗ್ತಾ ಇದ್ದಾರೆ. ಒಟ್ಟು ಮಣ್ಣು ಸುಧಾರಣೆ ಆಗ್ಬೇಕ್ರಿ, ಮಣ್ಣೊಳಗಿನ ವಿಷ ತೆಗೆದು ಹಾಕಬೇಕು. ಯಾಕಂದ್ರೆ ಇದೆಲ್ಲ ವಿಷ ಬಿದ್ದು ಮಣ್ಣಿನೊಳಗಿನ ಪೋಷಕಾಂಶಗಳೆಲ್ಲ ಹಾಳಾಗಿಬಿಟ್ಟ. ಆ ಪೋಷಕಾಂಶಗಳು ಬರಬೇಕಾಗಿತ್ತು ಅಂತಂದ್ರೆ ಹೊಲದಾಗ ಗ್ರೀನ್ ಮ್ಯಾನ್ಯೂವರ್ ಅಂತ ಏನು ಕರಿತೀವಿ, ಹಸಿರೆಲೆ ಗೊಬ್ಬರ. ಎಷ್ಟು ನಮೂನೆ ಕಾಳು ಊರಾಗ ನಿಮ್ಮವು ಸಿಗ್ತಾವ, ಎಲ್ಲ ಕಾಳು ಉಗ್ರಿ ಹೊಲದಾಗ. ಬಿತ್ತುಣಿಕೆ ಮಾಡೋಕ್ಕಿಂತ ನಾನು ಭತ್ತದ ನೆಟ್ಟಿನೇ ಮಾಡಿ ಈ ವರ್ಷ ನಾವು ಒಂದು ಪ್ರಯೋಗ ಮಾಡಿದೆ ನಮ್ಮ ಹೊಲದಾಗ. ಒಟ್ಟ ಏನು ಗೊಬ್ಬರ ಹಾಕಬಾರ್ದು ಈ ಸರಿ, ಸಗಣಿ ಗೊಬ್ಬರ ಹಾಕಬಾರ್ದು ಅಂತ ಏನು ಮಾಡಿದೆ, ಒಂದು 25 ಪ್ರಕಾರದ ಕಾಳು ಒಳೆ ಮಾಡಿದ್ವಿ. ಮಾಡಿ ಹೊಲದಾಗ ಉಗ್ಗಿದ್ದೀವಿ. ಮಳೆ ಬಂದು ಕೂಡಲೇ ಆ ಕಡೆ ಸಸಿ ಹಾಕಿದ್ದೀವಿ. ಒಂದೂವರೆ ತಿಂಗಳದಾಗ ಇಷ್ಟಿಷ್ಟು ಎತ್ತರ ಬಂತದು. ಎಲ್ಲ ಪ್ರಕಾರದ ಕಾಳು, ಮೆಂತೆ, ರಾಜಗಿರಿ ಹಿಡ್ಕೊಂಡು ಎಷ್ಟು ಪ್ರಕಾರದ ಸಣ್ಣ ದೊಡ್ಡ ಕಾಳು ಸಿಗ್ತಾವೆ, ಎಲ್ಲ ಕಾಳು ಹೊಲದಾಗ ಉಗ್ಗಿಬಿಟ್ಟಿವಿ. ಎಲ್ಲ ಎದ್ದು ರೀ ಹೂವಿಗೆ ಬಂದು ಕಟಾವು ಮಾಡಿ ಅದನ್ನ ತುಣುಕು ಮಾಡಿ ಅಲ್ಲೇ ಮಣ್ಣಾಗ ಸೇರಿಸಿಬಿಟ್ಟಿವಿ. ನಿಮ್ಗೆ ಹೇಳ್ತೀನಿ ರೀ, ಪಕ್ಕದ ಇನ್ನೊಂದು ಪಟ್ಟ್ಯಾಗ ಗೊಬ್ಬರ ಹಾಕಿದ್ದೆ ನಾ. ಆ ಗೊಬ್ಬರ ಅಂತಂದ್ರೆ ಸಗಣಿ ಗೊಬ್ಬರ, ಅದಕ್ಕಿಂತ ಇದು ಚಲೋ ಬಂತು. ಇದಕ್ಕೇನು ಹಾಕಿದ್ದಿಲ್ಲ, ಮತ್ತು ಬರೀ ಹಸಿರೆಲೆ ಗೊಬ್ಬರ ಅಷ್ಟ. ಸಾಮರ್ಥ್ಯ ಐತ್ರಿ ಇದ್ರೊಳಗೆ. ಭಾಳ ಮಂದಿ ಅದಾರ ಇಂಥ ಪ್ರಯೋಗ ಮಾಡೋರು. ಇಲ್ಲಿ ಮ್ಯಾಲೆ ಕುಂತವ್ರು ಕೆಲವು ಮಂದಿ ಅದಾರ, ಕೆಳಗಿದ್ದವರು ಭಾಳ ಮಂದಿ ಅದಾರ. ನೀವೊಂದು ಪ್ರಯೋಗ ಅಂತ ಮಾಡಿ ನೋಡ್ರಿ, ನಿಮ್ಮ ಹೊಲಕ್ಕೆ ಏನು ಹಾಕ್ತೀರಪ್ಪ, ಹಾಕಿ ಯೂರಿಯಾ ಹಾಕ್ತೀರಿ, DAP ಹಾಕ್ತೀರಿ, ಕಂಪೋಸ್ಟ್ ಹಾಕ್ತೀರಿ. ಇವನ್ನ ಹಾಕೋರಲ್ಲ, ಇವನ್ನ ಬಿಟ್ಟು ಹಾಕೋರೇನು? ಇವನ್ನ ಹಾಕೋದಾಗಿತ್ತು ಅಂತಂದ್ರೆ ಇವನು ಸಿಂಥೆಟಿಕ್ ಹಾಕಬೇಕೋ ಜೈವಿಕ ಹಾಕಬೇಕೋ ಇಷ್ಟ ನಿರ್ಣಯ ಮಾಡೋದೈತಿ. ಇವೇ ವಿಟಮಿನ್ನು, ಇವೇ ಅನ್ನ ದ್ರವ್ಯಗಳು ಇದ್ರೊಳಗೂ ಸಿಗ್ತಾವು. ಕೆಮಿಕಲ್ ಹಾಕಬೇಕು, ನಾನ್ ಕೆಮಿಕಲ್ ಹಾಕಬೇಕು, ಇಷ್ಟ ನಿರ್ಣಯ ಮಾಡೋದೈತಿ. ಏನು ದೊಡ್ಡ ಮಾತು. ರೈತರು ಒಂದು ಜರ ಸೋಯಾಬೀನ್ ಹಿಟ್ಟು, ಇಡ್ಲಿ ಪುಡಿ, ಬೆಲ್ಲ 3 ಸೇರಿಸಿ ಹೊಲ್ದಾಗ ಉಗ್ರಿ. 1 ನಂಬರ್ ಯೂರಿಯಾ. ಇದಕ್ಕಿಂತ ಚಲೋ ಯೂರಿಯಾ ಎಲ್ಲಿ ಸಿಗುದೇ ಇಲ್ಲ. ಭತ್ತದಾಗ ನಡುವ ಅಲ್ಲೆಲ್ಲಿ ಚೆಂಡುವಿನ ಗಿಡಗಳು ಹಚ್ಸರ್ ನಾವು. ಬೇಡ ದ್ವಿದಳ ಧಾನ್ಯದ ಬೀಜಗಳನ್ನು ಹಾಕ್ರಿ, ಅಲ್ಲೆಲ್ಲಿ ನಡುವ ಬರ್ತಾವು. ಅವು ಈ ವಾತಾವರಣದೊಳಗೆ ಇರುವಂಥ 78% ನೈಟ್ರೋಜನ್ ಈ ವಾತಾವರಣದೊಳಗೆ ಐತಿ. ಅದನ್ನ ತಗೊಂಡು ಭೂಮಿ ಕೊಡೋರು ಬೇಕಾಗೈತೆ ಅಷ್ಟ. ಇದನ್ನು ಹೀರ್ಕೊಂಡು ಭೂಮಿ ಕೊಡೋರು ಯಾರು ಅಂತಂದ್ರೆ ದ್ವಿದಳ ಧಾನ್ಯದ ಯಾವ ಫಸಲುಗಳ ಕೆಳಗೆ ಬೇರೆ ಗಂಟು ಇರ್ತಾವ ನೋಡ್ರಿ, ಗಂಟು. ಆ ಗಂಟಾಗುವಂಥವನ್ನ ಹಾಕ್ಬೇಕಷ್ಟ. ಬದುವಿನಾಗ ಹಾಕ್ರಿ, ಎಲ್ಲೆಲ್ಲಾರ ಹಾಕ್ರಿ. ಎದ್ರು ಅಂದ್ರೆ ಇವೆಲ್ಲ ಯೂರಿಯಾದ ಗಿಡಗಳ್ರಿ ಅಂತ ಹೇಳ್ಬೇಕು ನೀವು. ಹಿಂಗೆ ಸಾಲು ಹಿಡಿದ ಬದುವಿನಾಗ ಹಾಕಿದ್ರಿ ಅಂದ್ರೂ ಸಹಿತ ಅವು ತೊಗೊಂಡು ಕೊಡ್ತಾವು, ಭೂಮಿಯೊಳಗೆ ಹೋಗ್ತೈತಿ. ಎದ್ರ ಗಿಡ ಅಂದ್ರೆ ಇವೆಲ್ಲ ಯೂರಿಯಾದ ಗಿಡಗಳಿವು. DAPನ ಹಾಕಬೇಕಾಗಿತ್ತು ನಿಮ್ಗಂದ್ರೆ. ಸಾವಿರಾರು ರೂಪಾಯಿ ಖರ್ಚು ಮಾಡೋಕ್ಕಿಂತಲೂ ಒಂದು 20 ಕಿಲೋ ಗೋಮೂತ್ರ, 20 ಕಿಲೋ ಬೆಲ್ಲ 20 ದಿವಸ ನೆನೆ ಹಾಕೋದು. 1 ಕ್ವಿಂಟಲ್ ಒಣ ಸಗಣಿ ಪುಡಿ ಆಕಳದ್ದು ತಗೋರಿ. 20 ದಿವಸದ ನಂತರ 2 ಕಲಸ್ರಿ. ಕಲಿಸಿಟ್ಬಿಡ್ರಿ ಒಂದು ಜರಾನ, ಒಂದು 4-6 ದಿವಸ. ಆ ಸಗಣಿಯಾಗಿದ್ದು ಇಟ್ಟು ಬೀಜ ಪಾಜ ಇದ್ದು ಅಂದ್ರೆ ಸತ್ತು ಹೋಗಿಬಿಡ್ತಾವೆ, ಎದುರುವರೆ ಕಾಳ ಕಡಿಯು. ಅಂದ್ರೆ ನಿಮ್ಮ ಹೊಲದಾಗ ಮತ್ತೆ ಯಾವ ಕಸ ಹೇಳಂಗಿಲ್ಲ. 4 ದಿವಸದ ನಂತರ ಹೊಲಕ್ಕೆ ಹಾಕ್ರಿ. DAP ಏನು ಹಾಕ್ತಿರಲ್ಲ, ಫಾಸ್ಫರಸ್ಸು, ಆ ಫಾಸ್ಫರಸ್ ಇದೆ. ಎಷ್ಟು ಸುಲಭ ಐತ್ರಿ. 20 ಕಿಲೋ 20 ನೆನಪಿನಾಗ ಇಟ್ಕೊಳ್ಳೋದ್ರೆ 20 ಲೀಟರ್ ಗೋಮೂತ್ರ, 20 ಕಿಲೋ ಬೆಲ್ಲ 20 ದಿವಸ ನೆನೆ ಹಾಕೋದು. ಮತ್ತೊಂದು ಕಡೆ ಮಗ್ಲ 1 ಕಿಲೋ ಸಗಣಿ, 1 ಕ್ವಿಂಟಲ್
1 ಕ್ವಿಂಟಲ್ ಸಗಣಿ ಪುಡಿ, ಸಗಣಿ ಒಣಗಿಸಿ ಬಡದು ಪುಡಿ ಮಾಡ್ಬೇಕು, ಬೇಡ ಗಾಡಿ ಹಾಕಿ ತಿಕ್ಕಿ ಪುಡಿ ಮಾಡ್ರಿ. 2 ಕೂಡಿಸ್ಬಿಡ್ರಿ, DAP ಆಯ್ತು. ಇದಕ್ಕಿಂತ ಒಂದು ಚಲೋ ಹೇಳ್ತೀನಿ, ಇದು ಒಂದೊಂದ ಕೊಡ್ತಾವೆ. ಇನ್ನೊಂದು ಐತಿ, ಏನು ಭೂಮಿ ಕಡಿಮೆ ಐತೆ ಆ ಕೊರತೆಯನ್ನು ತುಂಬುವಂಥದ್ದು ಇನ್ನೊಂದು ಐತಿ. ಏನಪ್ಪ ಅದು? ಒಂದು 30 ಕಿಲೋ, ಯಾವುದು ಏನೇ ಕಡಿಮೆ ಇರಲಿ ಭೂಮಿಯೊಳಗೆ ಕೊರತೆ ಇರುವಂಥ ಅನ್ನ ದ್ರವ್ಯಗಳನ್ನು ನಿರ್ಮಿಸಿಕೊಡುವಂಥ ಆಲ್ ಇನ್ ಒನ್ ಅಂತ ಒಂದಿದೆ. ಒಂದರಿಂದ ಎಲ್ಲನೂ. ಒಂದು 30 ಕಿಲೋ ಬೇವಿನ ಬೀಜ. ಈಗ ನಾಳೆ ಮೇ ಜೂನ್ದಾಗ ಬೇವಿನಕಾಯಿ ಬೀಳಕ್ಕೆ ಶುರು ಆಗ್ತಾವೆ. ನಾವು ರೈತರು ಏನು 3 ರೂಪಾಯಿ ಕಿಲೋ 10 ರೂಪಾಯಿ ಕಿಲೋ ಬಿದ್ದೂನ್ ಯಾವಾರ ಹುಡುಗರು ತೊಗೊಂಡು ಹೋಗಿ ಗೊಳೆ ಮಾಡಿ ಮಾರಾಟ ಮಾಡ್ತಾರೆ. ರೈತರು ಬೇವಿನ ಬೀಜ ಬಿಡಬಾರ್ದು ಯಾವಾಗಲೂ. ಏನು ಬಿಟ್ಟರು ಬಿಡೋಲ್ರಕ್ಕ. ರೈತರು ಬೇವಿನ ಬೀಜ ಎಲ್ಲ ಗೊಳೆ ಮಾಡ್ಕೊಂಡು ಇಟ್ಕೋಬೇಕು. ಬೇವಿನಕಾಯಿ ಒಣಗಿಸಿಟ್ರಿ ಅಂತಂದ್ರೆ ನಿಮಗೆ ಯಾವಾಗ ಕುಟ್ಟಿ ಪುಡಿ ಮಾಡಕ್ಕೆ ಬರ್ತದೆ. 30 ಕಿಲೋ ಬೇವಿನ ಪುಡಿ, ಒಂದು 10 ಕಿಲೋ ಕಡ್ಲಿ ಹಿಟ್ಟು, 2 ಕಿಲೋ ಬೆಲ್ಲ, ಇನ್ನೊಂದು 2-3 ಅಕ್ಕಡಿ ಕಾಳುಗಳು ಹಿಟ್ಟು. ಅವು ಹುಳ್ಳಿನೇ ಆಗಿರಲಿ, ಮಡಿಕಿನೇ ಆಗಿರಲಿ, ಅಲಸಂದಿನೇ ಆಗಿರಲಿ, ಯಾವರ ಒಂದು 2-3 ಪ್ರಕಾರದ ಅಕ್ಕಡಿ ಕಾಳಿನ ಹಿಟ್ಟು 2-2 ಕಿಲೋ. ಅದ್ರ ಕೂಡ ಸ್ವಲ್ಪ ಬದುವಿನ ಮ್ಯಾಗಿಂದು ಬೇಡ, ಗಿಡದ ಕೆಳಗಿಂದು ಮಣ್ಣು 1 ಕಿಲೋ 2 ಕಿಲೋ ಹಾಕಿ ಒಂದು ಬ್ಯಾರಲ್ನೊಳಗೆ ಜೀವಾಮೃತ ತಯಾರು ಮಾಡ್ಬೇಕು. ಜೀವಾಮೃತ ಅಲ್ಲ, ಗೋಕೃಪಾಮೃತ ತಯಾರು ಮಾಡ್ಬೇಕು. ಮಾಡಿ ಇಟ್ಟಿರ್ಬೇಕು ಮೊದಲ. ಇವೆಲ್ಲ ಕೂಡಿ 45-46 ಕಿಲೋ ಆಕೈತಂದ್ರೆ ಒಂದು 100-150 ಲೀಟ್ರ್ ಗೋಕೃಪಾಮೃತ ಅದ್ರೊಳಗೆ ಹಾಕಿ ಇಟ್ಟುಬಿಡೋದು. ಹಾಕಿ 4-8 ದಿವಸ ಇಟ್ಟು ಬಿಡ್ರಿ. ಹಿಂದಾಗಡೆ ನಿಮ್ದು ಯಾವುದೇ ಬೆಳೆ ಇರಲಿ, ಒಂದು ಟ್ಯಾಂಕಿಗೆ 15 ಲೀಟ್ರದ ಟ್ಯಾಂಕ್ ಇರ್ತಲ್ಲ ಸ್ಪ್ರೇ, ಅದಕ್ಕೊಂದು ಗ್ಲಾಸ್ ಅಂದ್ರೆ 200 ml ಇದನ್ನು ಹಾಕಿ ಸ್ಪ್ರೇ ಮಾಡಿ ನೋಡ್ರಿ. ನೀವು ನಿಮ್ಮ ಬೆಳೆಗೆ ಏನೇನು ಕೊರತೆ ಐತೆ ಎಲ್ಲ ಕೊರತೆಯನ್ನು ತುಂಬಿ ತರುವಂಥ ಸಾಮರ್ಥ್ಯ ಇದ್ರೊಳಗೆ. ಏನು ಕಠಿಣ ಐತನ್ನು ಹೇಳ್ರಿ. ನಾ ಹಿಂಗೆ ಹೇಳೋದ್ರಾಗ ಒಂದಿಬ್ಬರು ಬಂದಿರ್ತಾರೆ ಹಿಂದೆ, ಅದವ್ರು ಎಲ್ಲಿ ಸಿಗ್ತೈತ್ರಿ ಇದು ಅಂತ. ಅಲ್ರೋ ಮತ್ತು ಇಷ್ಟೊತ್ತನ್ನು ನಾ ಏನು ಹೇಳಿದೆ, ಮನ್ಯಾಗ ಮಾಡ್ಬೇಕಂತೀವ್ರಿ, ಮಂದಿನೇ ಇಲ್ರಿ ಮನ್ಯಾಗ. ಮತ್ತು ನಿನಗೇನು ಕೆಟ್ಟ ಬೇನಾಗೈತಪ್ಪ? ಏನೊಂದು 50 ಮಂದಿ ಹತ್ತಾರ, ಇದಕ್ಕಿಲ್ಲ ಒಬ್ಬರದ್ದು ಒಂದು ತಾಸಿನ ಕೆಲಸ. ಈಗೀಗ ಎಲ್ಲಾರ ವಾದ ಅಂದ್ರೆ ಕುಟ್ಟಿನೂ ಸಹಿತ ಕೊಡ್ತಾರ ಅವನ್ನ. ತಾಸಿನ ಕೆಲಸಪ್ಪ, ಇದಕ್ಕೇನು ಭಾಳ ಮಂದಿ ಹತ್ತಂಗಿಲ್ಲ. ನಿಮ್ಗೆ ಇದು ಭಾಳ ಕಠಿಣ ಅನಿಸಿತ್ತಂತಂದ್ರೆ ಇನ್ನೊಂದು ಹೇಳ್ತೀನಿ, ಭಾಳ ಸುಲಭ ಅದು. ಏನು ಅಂದ್ರೆ ನೆಲ್ಲಿಕಾಯಿ ಇರ್ತಾವಲ್ಲ, ನೆಲ್ಲಿಕಾಯಿ ತಂದು, ಒಣಗಿಸಿದ ನೆಲ್ಲಿಕಾಯಿ ತಂದು ಪುಡಿ ಮಾಡಿ ಇಡ್ಬೇಕು ಮನ್ಯಾಗ. ಸ್ಪ್ರೇ ಮಾಡೋರಿದ್ರಂದ್ರೆ 1 ಲೀಟ್ರಕ್ಕೆ 1 ಗ್ರಾಮು ನೆಲ್ಲಿಕಾಯಿ ಪೌಡ್ರ್ ಹಾಕಿ ಇಟ್ಬಿಡೋದು. 1 ಲೀಟ್ರ್ ನೀರಿನಾಗ 1 ಗ್ರಾಮ್ ನೆಲ್ಲಿಕಾಯಿ ಪೌಡ್ರ್ ಹಾಕಿ ಇಟ್ಬಿಡೋದು. ನಿಮ್ಗೆ ಎಷ್ಟು ಲೀಟ್ರ್ ಬೇಕು ಅಷ್ಟು ಲೀಟ್ರ್ ಮಾಡ್ಕೊಳ್ಳೋದು. ಮುಂದೆ ನೀವೊಂದು 200 ಲೀಟ್ರ್ ಬ್ಯಾರಲ್ನ ತಯಾರು ಮಾಡಬೇಕಾಗಿತ್ತು ಅಂತಂದ್ರೆ 8-9 ಲೀಟ್ರಿಗೆ 1 ಲೀಟ್ರ್ ಈ ದ್ರಾವಣ ನೀರು. 8-9 ಲೀಟ್ರ್ ನೀರಿನಾಗ 1 ಲೀಟ್ರ್ ದ್ರಾವಣ ಹಾಕಿಬಿಡ್ರಿ, 10 ಆಕೈತಿ. 200 ಲೀಟ್ರ್ ಮಾಡಬೇಕಾಗಿತ್ತು ಅಂತಂದ್ರೆ ನಿಮ್ಗೊಂದು 10-15 ಲೀಟ್ರ್ ತಯಾರು ಮಾಡಿರಿ. 15 ಲೀಟ್ರ್ ಅಂದ್ರೆ 15 ಗ್ರಾಮ್ ಎಷ್ಟು ರೀ? ಒಂದು ಎಷ್ಟು ಆಕೈತೆ ರೀ 15 ಗ್ರಾಮ್ ಅಂದ್ರೆ? ಇಷ್ಟ ನೆಲ್ಲಿಕಾಯಿ ಪೌಡ್ರು ನೀರಾಗ ಹಾಕಿಡೋದು. ಒಂದು 5-6 ತಾಸು ಬಿಟ್ಟಿಂದ ಹಿಂದಾಗಡೆ ನೀರಾಗಿ ಕೂಡಿಸಿ ಹೊಲಕ್ಕೆ ಸ್ಪ್ರೇ ಮಾಡೋದು.
ಏನೇನು ಅನ್ನದ್ರವ್ಯಗಳ ಕೊರತೆ ಐತಿ, ನ್ಯೂಟ್ರಿಯೆಂಟ್ಸ್ ಕೊರತೆ ಐತಿ, ಆ ಎಲ್ಲ ನ್ಯೂಟ್ರಿಯೆಂಟ್ಸ್ ಫುಲ್ಫಿಲ್ ಮಾಡೋ ಸಾಮರ್ಥ್ಯ ಇದು ಒಂದು ದ್ರಾವಣದೊಳಗೆ ಐತಿ. ಒಬ್ಬ ಹೆಣ್ಮಗಳು ಧಾರವಾಡ ಯೂನಿವರ್ಸಿಟಿ ಒಳಗೆ MSc ಗೋಲ್ಡ್ ಮೆಡಲ್ಲು, ಲಕ್ಷ್ಮೀ ತಾಯಿ ಲೋಕೂರ್ ಅಂತ, ನಮ್ಮ ಬೆಳಗಾವಿ ಜಿಲ್ಲೆ ಕಿತ್ತೂರು ಹತ್ರ ಆಕಿಂದು ಲೋಕೂರ್ ಅಂತ ಊರೈತಿ. ಆ ಕಿತ್ತೂರು ಹತ್ರ ಆಕಿನ ತೋಟ ಐತಿ. ಮುಂಬೈದೊಳಗೆ ದೊಡ್ಡ ನೌಕರಿ ಬಿಟ್ಟು ಊರಿಗೆ ಬಂದ್ಲಕ್ಕೆ. ನಾ ಮುಂಬೈದಾಗಿದ್ರೆ ನಮ್ಮ ಅಪ್ಪನ ಸೇವಾ ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಬರೇ ಅಪ್ಪ ಅವನ ಸೇವಾ ಮಾಡ್ಬೇಕಂತ ಮುಂಬೈ ಪುಣೆ ಬಿಟ್ಟು ಹೊಳ್ಳಿ ಊರಿಗೆ ಬಂದ್ಲಕ್ಕೆ. ಬಂದು ಸಾವಯವ ಕೃಷಿ ಮಾಡ್ತಾಳೆ. ಅಪ್ಪಾರ ನಾ ಮಾಡಿ ನೋಡೀನಿ, ನೀವು ಮಾಡಿ ನೋಡ್ರಿ, ಮಾಡಿ ನೋಡಿ ಒಂದು ಜರ ಹೇಳ್ರಿ ಮಂದಿಗೆ ಅಂತಂದ್ಲಕ್ಕಿ. ನಾನು ಹೊಲ್ದಾಗ ಮಾಡಿಸಿ ನೋಡಿದ್ನ. ಆ ಅಮ್ಮ ಹೇಳಿದ್ದು 100ಕ್ಕೆ 100 ಸತ್ಯ ಅಂತ ಖಾತ್ರಿ ಆಯ್ತು. ಎಲ್ಲರಿಗೂ ಹೇಳು, ನೀನೇನು ಅಡ್ಡಿ ಇಲ್ಲ, ಇದ್ರಾಗೇನು ರೊಕ್ಕ ಇಲ್ಲ, ರೂಪಾಯಿ ಇಲ್ಲರಿ. ಏನು ಒಂದು ಹಿಡಿ ನಿಲ್ಲಿಕಾಯಿಗೆ ಬರೋ ಖರ್ಚರ ಎಷ್ಟು? ಒಂದು ಮುಟ್ಟಿಗೆ ಬೇಡ, ಒಂದು ಬೊಗಸ್ ನೆಲ್ಲಿಕಾಯಿ ತಂದ್ರೆ ಅಂದ್ರೆ 1 ಎಕರೆಕಾಗಷ್ಟು ತಯಾರಾಕೈತ್ರಿ. ಏನು ಕಡಿಮೆ ಐತಿ? ನಾವು ರೈತರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ದಕ್ಕೈತಿ. ರೈತರ ಮನಸ್ಸು ಮಾಡಬೇಕು. ನಾವು ಬರೇ ಒಂದ ಬೆಳೆದಕ್ಕಿಂತಲೂ ಹೊಲದೊಳಗೆ ಕಾಲ್ಗೈ ಮಾಡ್ಬೇಕ್ರಿ. ಒಂದು ಜರ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸುಖವಾಗಿರ್ಬೇಕು, ಚೆಂದಾಗೆ ಇರಬೇಕು, ಅವ್ರಿಗೇನೂ ಆಗಬಾರ್ದು, ಅವ್ರು ಕ್ಯಾನ್ಸರ್ಗೆ ಬಲಿ ಬೀಳಬಾರ್ದು ಅಂತ ಅನಿಸಿತ್ತು ಅಂದ್ರೆ ನಮ್ಮ ಮಕ್ಕಳ ಸಲುವಾಗಿ ಒಳ್ಳೆ ಭೂಮಿ ಮಾಡ್ಬೇಕ್ರಿ. ನಮ್ಮ ಮಕ್ಕಳಿಗೆ, ನೀವು ಮಕ್ಕಳಿಗೆ ಹೆಸರಲ್ಲೇ ರೊಕ್ಕ ರೂಪಾಯಿ ಇಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಇಂಥ ಕೃಷಿ ಮಾಡಿ ಇದನ್ನು ತಿನ್ನಕ್ಕೆ ಹಾಕಿ ರೊಕ್ಕ ರೂಪಾಯಿ ದವಾಖಾನೆ ಸಲಾಗೆ ಇಡ್ಬೇಕಾಕತಿ. ಅದಕ್ಕಿಂತಲೂ ಒಳ್ಳೆ ಆರೋಗ್ಯ ಕೊಡ್ರಿ ಅವ್ರಿಗೆ. ಅವ್ರು ಬೇಕಾದಂಗೆ ಗಳಿಸಿ ಚಂದಾಗೆ ಮಾಡಿಡುವಂಥ ಸಾಮರ್ಥ್ಯ ಉಳ್ಳವ್ರು ಅಕ್ಕಾರ. ಅವರು ಮುಂದಿನ ಪೀಳಿಗೆ ಬರ್ತಾ 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 ಎಷ್ಟು ಅಶಕ್ತ ಆಗ್ತಾ ಹೊಂಟೈತೆ ಅನ್ನೋದು ನಾವು ನೀವು ನೋಡಾಕತ್ತೀವಿ ಕಣ್ಲೆ. ನಾವು 9ನೇತ್ಯಕ್ಕಿದ್ದಾಗ 1 ಕ್ವಿಂಟಲ್ ಜೋಳದ ಚೀಲ ಹೊರ್ತಿದ್ದೆ. ಎತ್ತಿನ ಗಾಡಿಯಾಗಿಂದ ಸುಮ್ಮ ಆಳುಗಳು ಕೂಡ ಕೆಲಸ ಹುಂಬತನ ಅಂತ ಮಾಡ್ತಿದ್ದೀವಿ. 10-20 ಚೀಲ ಜೋಳ ಇಳಿಸ್ತಿದ್ದೆ ನಾನು 9ನೇತ್ಯಕ್ಕಿದ್ದಾಗ. 10 ಚೀಲ ಜೋಳಗಳ್ನ ಇಳಿಸ್ತಿದ್ದೆವು ನಾವು ಅವ್ರು ಕೂಡ. ಒಮ್ಮೆಗೆ 50-60 ಚೀಲ ಜೋಳದ ಗಾಡಿಗಳು ಬರ್ತಿದ್ದು. ಬಂದು ಕೂಡಲೇ ಹೆಂಗೆ ಇಳಿಸೋದು ಅಂದ ಕೂಡಲೇ ಆಳುಗಳು ಕೂಡ ನಾವು ಕೆಲಸ ಮಾಡ್ತಿದ್ದೀವಿ. ಆಮ್ಯಾಗ ವಯಸ್ಸು 9ನೇತ್ತೆ 10ನೇತ್ತೆ ಅಂದ್ರೆ ಏನು ದೊಡ್ಡದಲ್ಲ. 1 ಕ್ವಿಂಟಲ್ದ ಚೀಲ 10 ಚೀಲ ಇಳಿಸ್ತಿದ್ದೀವಿ. ಅದು ಇಲ್ಲೇ ಅಲ್ಲ, ಮತ್ತು 100 ಮೀಟ್ರದಿಂದ ತರ್ಬೇಕು ಅವ್ನು ಎತ್ಕೊಂಡು ಮನ್ಯಾಗ. ಸಂಧ್ಯಾಗ ಓಣ್ಯಾಗ ಗಾಡಿಗಳು ಬರ್ತಿದ್ದಿಲ್ಲ, ತೊಗೊಂಡು ಮೆಟ್ಲ ಏರ್ಬೇಕು. 3-3, 4-4 ಮೆಟ್ಲ ಏರಿ ಮನ್ಯಾಗ ನಿಟ್ಟು ಹೊಟ್ಟಬೇಕು. ಈ ಸದ್ಯನ ಹುಡುಗರ ಮ್ಯಾಗ ಕೊಟ್ಟು ನೋಡ್ರಿ ಒಂದು ಚೀಲದ ಜೋಳ, ಅಲ್ಲೇ ಕೆಳಗೆ ಬಿದ್ದ ಸತ್ತು ಹೋಗ್ತೈತದು. 1 ಕ್ವಿಂಟಲ್ದು ಚೀಲ ಹೊರಸ್ರಿ ನೀವು ಹೆಗಲ ಮ್ಯಾಗ, ಅದ್ರ ಕೆಳಗೆ ಹುಡುಗ ಮ್ಯಾಗ ಅದು ಚೀಲ ನೋಡಲಿಲ್ಲ ಅಂದ್ರೆ ಅಲ್ಲೇ ಚಪಾತಿ ಆಕೈತದರ. ಎಲ್ಲಿಗೆ ಬಂತೀಗ? ಸರ್ಕಾರನ ಕಾನೂನು ಮಾಡಿದ 25 ಕಿಲೋದ ಮ್ಯಾಗಿನ ತುಂಬಕ್ಕೆ ಹೋಗ್ಬೇಡ್ರಿ. ನಮ್ಮ ಜನರ ಸಾಮರ್ಥ್ಯ 25 ಕಿಲೋ ಹೊರಟ ಐತಿ, ಅದಕ್ಕಿಂತ ಮ್ಯಾಗ ಒಟ್ಟ ತುಂಬಕ್ಕೆ ಹೋಗ್ಬೇಡ್ರಿ ಅಂತ ಕಾನೂನು ಮಾಡಿತು. ನಾವು ಬರ್ಬರ್ತಾ ಈ ಲಿಲಿಪುಟನ್ಸ್ಗಳು ನಾವು ಹುಟ್ಟಿಸ್ಕೊಂತ ಹೊಂಟಿವಿ ಅಂತಂದ್ರೆ ಈ ಹ್ಯಾಂಗೆ ಆಗೋದು ಈ ಜಗತ್ತಿಂದು? ಸಶಕ್ತ ಪೀಳಿಗೆ ಇರ್ಬೇಕು ಮನೆಯೊಳಗೆ. ಯಾರು ಸಶಕ್ತ ಇರ್ತಾರೋ ಅವರೇ ಬದುಕ್ತಾರೆ ಈ ಸೃಷ್ಟಿಯೊಳಗೆ. ಸರ್ವೈವಲ್ ಆಫ್ ದ ಫಿಟೆಸ್ಟ್. ಯಾರು ಸಶಕ್ತರದಾರ ಅವರ ಬದುಕ್ತಾರ. ಯಾರು ಅಶಕ್ತರಾಗ್ತಾರ ಅವ್ರನ್ನ ಸೃಷ್ಟಿ ಆಕ್ರಮಣ ಮಾಡಿ ಹೊರಗೆ ಸರಿಸಿಬಿಡ್ತೈತಿ. ಹೊಲ್ದಾಗ ಯಾವ ಚಲೋ ಬೆಳೆ ಇರ್ತಾವೆ, ಎಲ್ಲಿ ಗೊಬ್ಬರ ಗಾಡಿ ಹಿಂಬಂಡಿ ಮಾಡಿರ್ತಿರಲ್ಲ, ಬೇಡ ಟ್ರಾಲಿ ಒಯ್ದು ಹಿಂಬಂಡಿ ಮಾಡಿರ್ತೀರಿ, ಎಲ್ಲ ಗೊಬ್ಬರ ತುಂಬಿ ಒಗೆದ್ರು ಸಹಿತ ಮುಂದೆ ಬೆಳೆ ಬಂದಾಗ ನೀವು ಎಲ್ಲಿ ಟ್ಯಾಕ್ಟ್ರಿ ಪಲ್ಟಿ ಮಾಡಿದ್ರಿ ಅನ್ನೋದೊಂದು ಜಾಗ ಗೊತ್ತಾಕೈತೆ ಇಲ್ಲ? ಬೆಳೆ ಮ್ಯಾಗ ಗೊತ್ತಾಕೈತಿ. ಯಾಕಂದ್ರೆ ಎಲ್ಲಿ ಹಿಂಬಂಡಿ ಮಾಡಿದ್ರಿ ಟ್ಯಾಕ್ಟ್ರು, ಅಲ್ಲಿ ಬೆಳೆ ಉಳಿದ ಬೆಳೆಕ್ಕಿಂತಲೂ ಭಾಳ ಚಲೋ ಇರ್ತೈತಿ. ಆ ಬೆಳೆಗೆ ಒಂದು ಹುಳ ಬರೋದಿಲ್ಲ, ಅದ್ರ ಹತ್ರ ಒಂದು ರೋಗ ಬರೋದಿಲ್ಲ, ಅದಕ್ಕೆ ಒಂದು ರೋಗ ಬರೋದಿಲ್ಲ ಅದಕ್ಕೆ. ಯಾಕೆ? ಸರ್ವೈವಲ್ ಆಫ್ ದ ಫಿಟೆಸ್ಟ್. ಯಾವ ಫಿಟ್ ಇರ್ತಾನಲ್ಲ ಅವನ ಸರ್ವೈವ್ ಮಾಡವ.
ಯಾರು ಅಶಕ್ತರಾಗ್ತಾರೋ ಅವರನ್ನು ಸೃಷ್ಟಿ ಎಲ್ಲ ರೋಗಗಳು ಕ್ರಿಮಿಕೀಟಗಳು ಅದರ ಮೇಲೆ ಆಕ್ರಮಣ ಮಾಡಿ ಆದಷ್ಟು ಬೇಗ ಅದನ್ನು ತೆಗೆದು ಹಾಕ್ತಾವೆ. ಅಂಥವು ಈ ಸೃಷ್ಟಿ ಮ್ಯಾಗ ಇರಬಾರ್ದು ಅಂಥವು. ನಾವು ಮತ್ತು ಆ ಗುಳಿಗೆ ಈ ಗುಳಿಗೆ ಆ ಔಷಧ ಈ ಔಷಧ ಮಾಡಿ ಅವನ್ನ ಬದುಕಿಸ್ಬೇಕಂತೀವಿ. ಸೃಷ್ಟಿ ಅಂತೈತಿ ಇವು ಬದುಕಬಾರ್ದು ಅಂತ. ನಾವು ಸೃಷ್ಟಿಗೆ ಶಕ್ತಿ ತುಂಬಬೇಕಿನ್ನಷ್ಟು. ಸೃಷ್ಟಿಯೊಳಗಿರುವಂಥ ಶಕ್ತಿಯನ್ನು ಹಾಳು ಮಾಡಬಾರ್ದು. ಅದಕ್ಕೆ ನಮ್ಮ ರೈತರು, ಅದರಲ್ಲೂ ಈ ಭಾಗದಲ್ಲಿ ನಾನು ನೋಡೀನಿ. ಒಂದು ಊರಿಗೆ ಹೋಗಿದ್ದೆ, ಇಲ್ಲೇ ಹಿಂಗೆ ಉಣ್ಣಕ್ಕೆ ಕೂತೀನಿ ರೀ ಸಾಯಂಕಾಲ. ತಾಟ್ನಾಗಿನ ತುತ್ತ ಇದು ಕೊಯ್ದ್ರಾಗ 2-3 ಹುಳ ಇದ್ರಾಗ ಬರ್ತಿದ್ದು ಸೊಳ್ಳೆಗಳು ಕೈಯಾಗ. ತಾಟ್ನಾಗ ತುತ್ತು ಮಾಡಿ ಬಾಯಿಗೆ ಒಯ್ದ್ರಾಗ 2-3 ಸೊಳ್ಳೆ ತುತ್ತನಾಗ ಬರ್ತಿದ್ದು. ದನಗಳಿಗೆ ಮಚ್ಚರದಾನಿ ಕಟ್ತೀರಿ, ಇನ್ನು ಹೆಂಗೆ ಬದುಕೋದು ಹೆಂಗೆ? ಮತ್ತು ನಮ್ಮ ಪ್ರಗತಿ ಇದನ್ನ ಮಾಡೋದಿತ್ತು ಅಂತಂದ್ರೆ, ನಮ್ಮ ಅಭಿವೃದ್ಧಿ ಈ ರೀತಿ ಆಗೋದಿತ್ತು ಅಂತಂದ್ರೆ, ಯಾರ ಸ್ವಾಸ್ಥ್ಯಕ್ಕಾಗಿ ಏನು ಇದರಿಂದ ಶರೀರ ಸ್ವಾಸ್ಥ್ಯ ಆಗೋದು, ಇದರಿಂದ ಏನು ಮನಸ್ವಾಸ್ಥ್ಯ ಉಂಟಾಗೋದು? ಹಣ ಬಂತು ಸರಿ, ಹಣದಿಂದ ಎಲ್ಲನೂ ಬರುವುದಿಲ್ಲಲ್ಲ. ಮಾನಸಿಕ ಮತ್ತು ದೈಹಿಕ ಆರೋಗ್ಯಂ ಧನ ಸಂಪದ. ಧನ ಮತ್ತು ಸಂಪತ್ತಿ ಯಾವುದಾದ್ರೂ ಇದ್ರೆ ಒಳ್ಳೆಯ ಆರೋಗ್ಯ ಬರಬೇಕಾಗಿತ್ತು ಅಂದ್ರೆ ಭೂಮಿ ದಷ್ಟಪುಷ್ಟವಾಗಿರ್ಬೇಕು, ನೀರು ವಿಷಮುಕ್ತವಾಗಿರ್ಬೇಕು. ನಮ್ಮ ಯಾವ ವಾಟರ್ ಸೋರ್ಸ್ ಇವತ್ತು ವಿಷಮುಕ್ತವಾಗಿಲ್ಲ. ಎಲ್ಲ ವಾಟರ್ ಸೋರ್ಸ್ನೊಳಗೂ ಸಹಿತ ಈಗ ವಿಷ ಸೇರಿಬಿಟ್ಟೈತೆ. ಯಾವ ನೀರು ನೀವು ಒಯ್ದು ಒಂದು ವೇಳೆ ಲ್ಯಾಬೊರೇಟ್ರಿಗೆ ಕೊಟ್ರಿ ಅಂತಂದ್ರೆ ಯಾವ ಊರನ್ನ ನೀರು ಕುಡಿಯೋದಕ್ಕೆ ಯೋಗ್ಯ ಇಲ್ಲ. ಒಂದು ಕ್ಲೋರಿನೇಟೆಡ್ ವಾಟರ್ ಕುಡಿತೀವಿ. ಕ್ಲೋರಿನ್ ಯಾವಾಗ ಬಳಸ್ತಾರೆ? ಹಾಸ್ಪಿಟಲ್ದೊಳಗೆ ನಿಮಗೆ ಅರಿವಳಿಕೆ ಕೊಡ್ಬೇಕಾದ್ರೆ ಬಳಸ್ತಾರೆ. ಅದನ್ನು ನೀರಿನಾಗ ಹಾಕಿ ಕುಡಿಸ್ತೀವಿ ನಾವು, ಕ್ಲೋರಿನೇಟೆಡ್ ವಾಟರ್. ನಮ್ಮ ಗ್ರಾಮ ಪಂಚಾಯತಿಗಳಿಗೆ ನೀರಾಗ ಹಾಕಾಕೇನು ಕೊಟ್ಟಾರಲ್ಲ, ಈ ಬ್ಯಾಕ್ಟೀರಿಯಾಗಳು ಇವು ರೋಗಾಣುಗಳು ಸಾಯ್ಬೇಕಂತ. ಚಲೋದ್ರು ಕೆಟ್ಟದ್ರ ಕೂಡ ಚಲೋದು ಸತ್ತು ಹೋತು, ಏನು ಉಳಿಲಿಲ್ಲ. ಇನ್ನೊಂದು ಇವು ಬಾಟ್ಲಿಗಳದಾವಲ್ಲ ಆರೋ ವಾಟ್ರು, ಅದ್ರಾಗಂತೂ ಏನು ಖನಿಜಗಳೇ ಇಲ್ಲ. ಎಲುವೆಲ್ಲ ಪೊಳ್ಳಾಗಿಬಿಡ್ತಾವೆ. ನೀವು ದಿನ ಬಾಟ್ಲಿ ನೀರು ಕುಡಿತಿದ್ರಿ ಅಂತಂದ್ರೆ ಒಂದು ಎಲುವುಗಳು ಉಳಿದಿಲ್ಲ ಮೈಯಾಗ, ತಲೆ ಮ್ಯಾಗ ಕೂದಲೂ ಉಳಿದಿಲ್ಲ. ರಾಜಸ್ಥಾನದೊಳಗೆ ಮೊನ್ನೆ ಘಟನೆ ಘಟಿಸೈತಿ. ಆ ಎರಡೂ ಘಟನೆಯೊಳಗೆ ಬೇರೆ ಬೇರೆ 2-3 ಅಭಿಪ್ರಾಯಗಳು ಬಂದವು. ಒಂದು, ಯಾವ ಬೋರ್ವೆಲ್ನಿಂದ ಇಡೀ ಊರ ಯಾವ ಬೋರ್ವೆಲ್ಲಿನ ನೀರು ಕುಡ್ದೈತಿ ಆ ಬೋರ್ವೆಲ್ಲಿನ ನೀರಿನೊಳಗೆ ಆರ್ಸೆನಿಕ್ ಐತಿ, ವಿಷಾಂಶಗಳದಾವ ಅದ್ರೊಳಗೆ. ಅದರಿಂದಾಗಿ ಮೈಮ್ಯಾಗ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ತಲೆನೂ ಹಾದು ರೀ, ಕೂದಲನೂ ಹಾದು. ಈ 2 ತಿಂಗಳ ಹಿಂದಿನ ಘಟನೆ. ಮತ್ತೊಬ್ಬವ ಒಂದು ಸಂಶೋಧನೆ ಮಾಡ್ಯಾನ. ಅವನ ಆರೋಪ ಏನು, ನೀವು ಯಾರು ಈ ಬೀಜ ತಂದು ಕೊಟ್ಟಿರಲ್ಲ, ಈ ಬೀಜದೊಳಗೆ ಆ ವಿಷ ಐತಿ. ನೀವೇನು ಇವ್ರಿಗೆ ಬೀಜ ತಂದು ಕೊಟ್ಟಿರಿ, ಅವ ಕಾಳುಗಳನ್ನು ಒಯ್ದು ಕಾಳುಗಳನ್ನು ಒಯ್ದು ಪರೀಕ್ಷೆ ಮಾಡ್ಯಾನ. ಆ ಕಾಳಿನೊಳಗೆ ಈ ಕೂದಲ ತೆಗೆದು ಹಾಕುವಂಥ ವಿಷ ಸಿಕ್ಕೈತೆ ಅವ. ನಾವೇನೀಗ ಅವು ಟರ್ಮಿನೇಟೆಡ್ ಸೀಡ್ಸ್ ಅಂತೀವಲ್ಲ, ಏನಂತಾರೆ ನಿಮ್ಮ ಕಡೆ ಅವು ಬಿ ಟಿ ಸೀಡ್ಸ್ ಅಂತೀವಲ್ಲ. BT ಸೀಡ್ಸ್ ಅಂದ್ರೆ ಮೊದಲು ಹೊರಗಿಂದ ಔಷಧ ಹೊಡಿತಿದ್ದೀವಿ, ಈಗ ಔಷಧ ಆ ಬೀಜದ ಒಳಗೆ ಇಟ್ಟು ತಯಾರು ಮಾಡಿ ಕೊಡ್ತಾರೆ. ಹೊರಗಿಂದೇನು ಹೊಡಿ ಅವಶ್ಯಕತೆ ಇಲ್ಲ. ಆದ್ರೆ ಆ ಬೆಳೆಯ ಸಂಪರ್ಕದೊಳಗೆ ಯಾವ ಹುಳ ಬಂದು ಆ ಹುಳ ನಮ್ಮ ಹೊಲ್ದಂದು ಮತ್ತೆ ಯಾವ್ದಾರ ಬೆಳೆ ಮ್ಯಾಗ ಕುಂತಂದ್ರೆ ಆ ಬೆಳೆ ಖಲಾಸಾಗಿ ಹೋಗ್ತದೆ, ಒಂದು ಉಳಿಯಂಗಿಲ್ಲ. ಅದು ಮುಂದೆ ಮನುಷ್ಯರ ಮ್ಯಾಗೂ ಈ ಪರಿಣಾಮ ಮಾಡ್ತೈತಿ. ಯಾಕಂದ್ರೆ ಮಾಡಿಫೈಡ್ ಸೀಡ್ಸ್ ಅದಾವ ಇವೆಲ್ಲ. ಹಿಂಗೆ ದಿನ ಒಂದೊಂದರ ಬಲಿ ಬೀಳ್ತಾ ಅವು ಎಲ್ಲವುಗಳ ಪ್ರಯೋಗಶಾಲೆ ಮನುಷ್ಯ ಆಗ್ತಾ ಇದ್ದಾನ. ಈ ರೈತನ ಭೂಮಿ ಆಗ್ತಾ ಇದೆ, ರೈತನ ನೀರು ಆಗ್ತಾ ಇದೆ. ಇದನ್ನು ನಾವು ಈಗ ವಿಚಾರ ಮಾಡಲಿಲ್ಲ ಅಂತಂದ್ರೆ ಆಮ್ಯಾಗ ಏನಂತಾರಲ್ಲ, ಎಲ್ಲ ಅಟ್ಟು ಹೋದ ಮ್ಯಾಗ ಒಲಿ ಉರಿದು ಏನು ಉಪಯೋಗ, ತುಡುಗು ಹಾದ ಮ್ಯಾಗ ಮನ್ಯಾಗ ದೀಪ ಹಚ್ಚಿ ಏನು ಉಪಯೋಗ, ನೀರೆಲ್ಲ ಹರಿದು ಹೋದ ನಂತರ ಸೇತು ಕಟ್ಟಿ ಏನು ಉಪಯೋಗ ಆಗೋದೈತಿ. ಹಂಗೆ
ನಾವು ಏನು ಮಾಡಿ ಬದುಕಬೇಕಾಗಿತ್ತು, ಬದುಕೆಲ್ಲ ತೀರಿ ಹೋದ ನಂತರ ಉಪಾಯ ಹುಡ್ಕಕ್ಕೆ ಹೋದ್ರೆ ಏನು ಅದರದ್ದು ಉಪಯೋಗ ಆಗೋದಿಲ್ಲ. ಅದಕ್ಕೆ ನಾವು ಕೃಷಿಕರು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟರ ವಿಷಮುಕ್ತ ಅನ್ನ, ಅಷ್ಟರ ವಿಷಮುಕ್ತ ನೀರು ನಿರ್ಮಾಣ ಮಾಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಐತೇನು ಅಂತ ನಾವು ನಮ್ಮ ಸಲುವಾಗಿ ಒಂದು ಪ್ರಯೋಗ ಮಾಡೋಣ. ನಮ್ಮ ಮಕ್ಕಳ ಮರಿ ಕಿಮ್ಮತ್ ನೋಡ್ರಿ, ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ. ಏನಾರ ಜಡ್ಡ ಜಾಪತ್ರಿ ಬಂದ್ರೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ. 10 ಲಕ್ಷ 20 ಲಕ್ಷ ಖರ್ಚು ಮಾಡ್ತೀವಿ. ಇವೇ ಕ್ಯಾನ್ಸರ್ನಂಥ ಕಾಯಿಲೆಗಳು ಬಂದು ಅಂದ್ರೆ ಮತ್ತು ಬರಬಾರ್ದಂತ ಯಾಕೆ ನಾವು ಪ್ರಿಕಾಷನ್ನು ಪೂರ್ವ ಕಾಳಜಿ ತಗೋಬಾರ್ದು ಹೇಳ್ರಿ ನೋಡೋನು. ನಮ್ಮ ಅನ್ನ ಸಾಮಗ್ರಿಗಳು ಸೆಕ್ಯೂರ್ ಆಗಿಲ್ಲ, ಸುರಕ್ಷಿತವಾಗಿಲ್ಲ, ಭಾಳ ಅನ್ಸೆಕ್ಯೂರ್ಡ್ ಅದಾವ. ನಮ್ಮ ತರಕಾರಿಗಳು ಅಸುರಕ್ಷಿತ, ನಮ್ಮ ಧಾನ್ಯಗಳೆಲ್ಲ ಅಸುರಕ್ಷಿತ, ನಮ್ಮ ಸಕ್ಕರೆ ಅಸುರಕ್ಷಿತ, ಬೆಲ್ಲ ಅಸುರಕ್ಷಿತ. ಹಣ್ಣುಗಳಂತರೂ ನೀವು ಅವ್ರ ಮ್ಯಾಗ ಮಾಡೋ ಟ್ರೀಟ್ಮೆಂಟ್ ನೋಡಿದ್ರೆ ಎಂದೂ ತಿನ್ನಬಾರ್ದು. ಒಂದು ದ್ರಾಕ್ಷಿ ನೀವು ಏನು ತಿಂತೀರಲ್ಲ, 1 ವರ್ಷದ ಬೆಳೆ ಅದು. ಕನಿಷ್ಠ ಎಷ್ಟು ಸ್ಪ್ರೇ ಮಾಡ್ತಾರೆ ಅದಕ್ಕಂತಂದ್ರೆ 200 ಸ್ಪ್ರೇ ಮಾಡ್ಲಾರ್ದ ಅಂದ್ರೆ 365 ದಿನದೊಳಗೆ 200 ಸಾರಿ ಔಷಧ ಹೊಡಿತಾರೆ. ಏನು ಬರಬೇಡ ನಮಗೆ ತಿನ್ಲಾಕ ಹೇಳ್ರಿ ನೋಡೋನು, ಏನು ಬರಬೇಡ ಹೇಳ್ರಿ. ಅದಕ್ಕೆ ನಾವು ರೈತರಾದಂಥವ್ರು ಇದನ್ನು ವಿಚಾರ ಮಾಡಬೇಕು. ಮಂದಿ ಸಲುವಾಗಿ ಅನ್ನೋದನ್ನು ತಲೆಯಿಂದ ತೆಗೆದು ಹಾಕಿಬಿಡ್ರಿ. ನಮ್ಮ ಪರಿವಾರದ ಸ್ವಾಸ್ಥ್ಯಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಕೃಷಿಯಲ್ಲಿ ನಾವು ಏನು ಬದಲಾವಣೆ ಮಾಡ್ಕೋಬಹುದು, ಆಕಳದಿಂದ ನೋಡ್ರಿ ನೀವು ಪ್ರಯೋಜನ. ನಾ ಹೇಳೋದಿಲ್ಲ, ನನ್ನ ಅನುಭವ ಅದು. ನಾ ಬರೀ ಒಂದು 4 ಆಕಳದಿಂದ ಶುರು ಮಾಡಿದ್ರಿ. ಸದ್ದ 1500 ಆಕಳುಗಳದಾವ ನನ್ನ ಹತ್ರ. ಅದರೊಳಗೆ 200-250 ಹೋರುಗಳದಾವ. ಭಾಳ ಮಂದಿ ಅಂತಾರೆ ಎದಕ್ಕೆ ಇಟ್ಕೊಂಡ್ರಿ, ಕೊಟ್ಟು ಬಿಡ್ರಿ ಒಂದು ಕಟ್ಗರಿಗೆ ಅಂತಾರೆ. ನಾ ಅಂತೀನಿ ಯಾಕಪ್ಪ ನಿನಗೆ ಯಾಕೆ ತ್ರಾಸ ಅಲ್ರಿ, ಇವು ಬರೇ ನಿಂತ್ಕೊಂಡು ತಿನ್ನು, ಮತ್ತು ಇವನ್ನ 2 ದಿವ್ಸ ಹಿಂಗೆ ಇಡೋರು ಅಂತಂದು. ನಿಮ್ಮ ಮನ್ಯಾಗೂ ಕೆಲಸ ಇಲ್ದು ಮುದುಕರು ಪದಕರು ರಗಡದ ಒಯ್ದು ಹಾಕಬಾರ್ದನ್ನು ಕಸಾಯಿ ಖಾನಿಗೆ ಹಾಕ್ತೀರೇನು ಯಾವಾಗ? ಇಲ್ಲ. ನಾವಂತರೂ ಏನೂ ಕೊಡಂಗಿಲ್ಲ ಮನುಷ್ಯರು. ಇವು ದಿನ 2 ಹೊತ್ತು 4-8 ಕಿಲೋ 10 ಕಿಲೋ ಸಗಣಿ ಕೊಡ್ತಾವೆ. ಆ ಸಗಣಿ ಅಷ್ಟು ಕಿಮ್ಮತ್ತಿಂದ ಮತ್ತೇನೂ ಇಲ್ಲ. ನಮ್ಮ ಮನೆಗಳೊಳಗೆ ಒಂದು ಆಕಳಿತ್ತು ಅಂತಂದ್ರೆ ಎಷ್ಟು ಚಂದ ಆಕೈತಿ ಅಂತಂದ್ರೆ, ಮನೆಯೊಳಗೆ ಅದು ಹಾಲು ಕೊಡಲಿಲ್ಲ ಅಂತ ತಿಳ್ಕೊರಿ, ದಿನ 1 ಲೀಟ್ರ್ ಗೋಮೂತ್ರ ಅವಶ್ಯ ಕೊಡ್ತೈತ್ರಿ. ಬೆಳಗ್ಗೆ ಎದ್ದು ಕೂಡಲೇ ಮನ್ಯಾಗ ನೀವು 7-8 ಮಂದಿ ಇದ್ದೀರಿ ಅಂತ ತಿಳ್ಕೊರಿ, ಇಂಥ ನೂಲಿನ ಬಟ್ಟೆ ತೊಗೋರಿ. ಬೆಳಗ್ಗೆ ಎದ್ದು ಕೂಡಲೇ ಏನು ಗೋಮೂತ್ರ ಹಾಕ್ತೈತಿ ಆ ಗೋಮೂತ್ರ ಹಿಡೀರಿ. ಒಂದು 30 ml ಅಂದ್ರೆ ಒಂದು ಅರ್ಧ ಕಪ್ಪು, ಅದರೊಳಗೆ ಅರ್ಧ ಕಪ್ ನೀರು ಹಾಕ್ಕೊಂಡು ಪ್ರತಿ ದಿವಸ ಕುಡಿದ್ರಿ ಅಂದ್ರೆ ನಿಮಗೆ ಆಯುಷ್ಯದಾಗ ಎಂದೂ ಕ್ಯಾನ್ಸರ್ ಬರೋದಿಲ್ಲ, TB ಬರೋದಿಲ್ಲ, ನಿಮಗೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳೇ ಆಗಿರಲಿ ಅಥವಾ ಕ್ರಾನಿಕ್ ಡಿಸೀಸಸ್ ಅಂತ ಏನದಾವ ಅವು ಸಹಿತ ಹೊರಟು ಹೋಗ್ತಾವ್ರಿ. ಅಂಥ ಸಾಮರ್ಥ್ಯ ಐತಿ. ನಾ ಇವೆಲ್ಲ ಪ್ರಯೋಗ ಮಾಡ್ತಿರ್ತೀನಿ. ಆಮ್ಯಾಗ ಬರೇ ಒಂದು ತುಪ್ಪದರ್ದು ಮೂಗನ್ಯಾಗ ಹಾಕೊಂಡ್ರೆ ಮಲ್ಗುವಾಗ ನಿದ್ದೆ ಬರ್ತೈತಿ ಚಂದಾಗ. ಗೊರಕೆ ಹೊಡಿದು ನಿಲ್ತೈತಿ 8 ದಿನದಾಗ, ಕಿವಿ ಸೋರದು ನಿಂದಿರ್ತೈತಿ. ಈ ಮೂಗು ಕಟ್ತಾವಲ್ಲ, ಮೂಗು ಕಟ್ಟೋದು ನಿಂತು ಹೋಗ್ತೈತಿ. ಅರ್ಧ ತಲೆ ಹೊಡಿತಿರ್ತೈತಲ್ಲ, ಅರ್ಧ ತಲೆ ಹೊಡಿದು ನಿಂತು ಹೋಗ್ತೈತಿ. ಬರೀ 2 ಹನಿ 3 ಹನಿ ತುಪ್ಪ್ರಿ ಅಂದ್ರೆ ದೇವರು ಅದರೊಳಗೆ ಆ ಸಾಮರ್ಥ್ಯ ಕೊಟ್ಟಾನೆ. ಎಲ್ಲದರೊಳಗೂ ಕೊಟ್ಟಿಲ್ಲ. ದೇವರು ಪ್ರತಿಯೊಂದು ಪ್ರಾಣಿಯನ್ನು ವೈಶಿಷ್ಟ್ಯಪೂರ್ಣವಾಗಿ ನಿರ್ಮಾಣ ಮಾಡ್ಯಾನ. ಮತ್ತು ನಾ ಹೇಳೋದು ಇದು ಯಾವುದು ಹಿಂಗೆ ಹರಟಿ ಮಾತಲ್ಲ, ಪೇಟೆಂಟೆಡ್ ಪಶು ಇದೊಂದು. ಇವತ್ತಿನವರೆಗೂ ಯಾವ ಪಶುಗಳ ಮ್ಯಾಗೂ ಪೇಟೆಂಟ್ ಆಗಿಲ್ಲ. ಆದ್ರೆ ಆಕಳ ಮ್ಯಾಗ 4 ಪೇಟೆಂಟ್ ಆಗ್ಯಾವು. ಇನ್ನು 8 ಪೇಟೆಂಟಿಗೆ ಬಾಕಿ ಅದಾವೆ. ವರ್ಷದಾಗ ಅವು ಸಿಗ್ತಾವೆ. ಹಾಲಿನ ಮ್ಯಾಗ ಪೇಟೆಂಟು, ಮೊಸರಿನ ಮ್ಯಾಗ ಪೇಟೆಂಟು, ಗೋಮೂತ್ರದ ಮ್ಯಾಗ ಪೇಟೆಂಟು, ತುಪ್ಪದ ಮ್ಯಾಗ ಪೇಟೆಂಟು. ಅದ್ಭುತ ರೀ.
ಸಣ್ಣ ಹುಡುಗರಿಗೆ ಒಂದು ಜರ ತುಪ್ಪ ತಿನ್ನಿಸ್ ನೋಡ್ರಿ, ಬುದ್ಧಿ ಕಂಪ್ಯೂಟರ್ ಆದಂಗೆ ಆಕೈತಿ. ಹೇಳಿದ್ದನ್ನು ತಕ್ಷಣ ಗ್ರಹಿಸ್ತೈತಿ. ತಿನ್ಬೇಕು ಹುಡುಗರು ತುಪ್ಪ. ಎಲ್ಲಿ ತಿಂತಾವ್ರಿ ಹುಡುಗರು ತುಪ್ಪ? ಅದು ಈಗ ಯಾವುದೋ ಇವು ಚೀಲ್ದಾಗ ಬರ್ತಾವಲ್ಲ ತುಪ್ಪ, ನಿಮ್ಮ ಮನ್ಯಾಗ ಇರ್ಲಿಕ್ಕಂದ್ರೆ ಬಿಡ್ರಿ. ಖರೆ ಆ ಇದ್ರ ಚೀಲ್ದನ್ ತುಪ್ಪ ತಂದಟ್ಟು ಹುಡುಗರಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ನಾ ಆ ಕಂಪ್ನಿ ಈ ಕಂಪ್ನಿ ಯಾವ ಕಂಪ್ನಿ ಹೆಸರು ಹೇಳೋದಿಲ್ಲ. ಮತ್ತು ಅವ್ರಿಗೆಲ್ಲರಿಗೂ ನಂದು ಚಾಲೆಂಜ್ ಐತಿ, ಇದು ತುಪ್ಪ ಅಂತ ನೀವು ಸಿದ್ಧ ಮಾಡಿ ಕೊಡ್ಬೇಕು. ತುಪ್ಪ ಅಂದ್ರೆ ಏನಪ್ಪ? ಹಾಲು ಕಾಸ್ಬೇಕು, ಹೆಪ್ಪು ಹಾಕಬೇಕು, ಮೊಸರು ಕಡಿಬೇಕು, ಬೆಣ್ಣೆ ತೆಗಿಬೇಕು. ಬೆಣ್ಣೆ ಕರಗಿಸಿದ್ರಿ ಅಂತಂದ್ರೆ ಅದು ತುಪ್ಪ ಆಕೈತಿ. ಹಿಂಗೆ ಮಾಡ್ಯಾರನ್ನ ಬೇಕಾದವ್ರನ್ನ ಕೇಳ್ರಿ, ಆ ಚೀಲ್ದಾಗ ತುಂಬಿದವ್ರನ್ನ. ಇಲ್ಲಂದ್ರೆ ಅಲ್ಲೇ ಮೆಟ್ಲೆ ಹೊಡ್ರಿ ಅವ್ರನ್ನ. ಇದಕ್ಕೆ ತುಪ್ಪ ಅಂತ ಯಾಕೆ ಅಂತೀರಿ? ಇದು ಬಟರ್ ಆಯಿಲ್, ಇದಕ್ಕೆ ನೀವು ತುಪ್ಪ ಅಂತ ಯಾಕೆ ಮಾರಾಟ ಮಾಡ್ತೀರಿ ಅಂತ ಕೇಳ್ಬೇಕು. ನಾವು ತಿನ್ನೋದು ಯಾವುದೂ ತುಪ್ಪ ಅಲ್ಲ. ನಿಮ್ಮ ಮನ್ಯಾಗಿರಲಿ ಅದು ಏನು ಮಾಡ್ತೈತಿ? ಕೊಲೆಸ್ಟ್ರಾಲ್ ಅದ್ರೊಳಗೆ ನಮ್ಮ ಹಾರ್ಟ್ ಬ್ಲಾಕೇಜ್ ಮಾಡ್ತೈತಿ. ಎಲ್ಲದ್ರಾಗೂ ಅದನ್ನು ಹಾಕ್ತೀವಿ. ಆಮ್ಯಾಗ ನಮ್ಮ ದೇಶದೊಳಗೆ ಹಾಲಿಂದ ಪ್ರಮಾಣ ಬಹಳ ಕಡಿಮೆ ಐತಿ. ಮಾರ್ಕೆಟ್ನಾಗ ಇರುವಂಥ ಎಲ್ಲ ಮಿಠಾಯಿಗಳು ಸಹಿತ, ಏನು ಪೇಡೆ ಹಿಡ್ಕೊಂಡು ಬರ್ಫಿ ಹಿಡ್ಕೊಂಡು ಏನೇನು ಮಿಠಾಯಿಗಳಂತದಾವು ಮ್ಯಾಕ್ಸಿಮಮ್ ನಕಲಿ ಹಾಲಿನಿಂದ ತಯಾರಾಗುವಂಥವು. ನಕಲಿ ಹಾಲು ತಯಾರು ಮಾಡೋಕ್ಕೇನು ಖರ್ಚು ಬರೋದಿಲ್ರಿ. 20 ಲೀಟ್ರ್ ಹಾಲು ನಿಮಗೆ ಬರೇ 20 ರೂಪಾಯಿದಾಗ ತಯಾರು ಮಾಡಿ ಕೊಡ್ತೀನಿ. ನಾ ಇಲ್ಲೇ ಬೇಕಂದ್ರೆ ಇಲ್ಲೇ ಮಾಡಿಕೊಡ್ತೀನಿ. ಒಂದಿಷ್ಟು ಶಾಂಪು ತೊಗೊಳ್ಳೋದು, ಒಂದು ಪಾತ್ರೆ ಒಳಗೆ ಹಾಕ್ರಿ, ಸಕ್ಕರೆ ಪುಡಿ ಅರಿರಿ, ಅದನ್ನೊಂದು ಸ್ವಲ್ಪ ಹಾಕ್ರಿ, ಒಂದು ಜರ ಒಳ್ಳೆ ಎಣ್ಣೆ, ತಿನ್ನೋ ಎಣ್ಣೆ ಇರ್ತೈತಲ್ಲ ಅದನ್ನೊಂದಿಷ್ಟು ಹಾಕ್ರಿ, ಅರ್ಧ ಲೀಟ್ರ್ ಎಮ್ಮೆದಾರ ಹಾಕ್ರಿ, ಆಕಳದಾರ ಹಾಕ್ರಿ, ಹಾಲು ಹಾಕ್ರಿ, ಒಂದು 20 ಲೀಟ್ರ್ ನೀರು ಹಾಕಿಬಿಡ್ರಿ. ಫಸ್ಟ್ ಕ್ಲಾಸ್ ಹಾಲು ತಯಾರ. ಮಷಿನ್ದೊಳಗೆ ಹಾಕಿ ನೋಡ್ರಿ, SNF ಫ್ಯಾಟು ನೀವೇನಂತೀರಿ ಎಲ್ಲ ಹತ್ತೈತೆ. ಅದಕ್ಕೆ ಪೇಡೆ ಮಾಡಿರಿ, ಪೇಡೆ ತಯಾರಾಕೈತಿ. ಬರ್ಫಿ ಮಾಡಿರಿ, ಬರ್ಫಿ ತಯಾರಾಕೈತಿ. ನೀವೇನಂತೀರಿ ಎಲ್ಲ ತಯಾರಾಕೈತಿ ಅದರಲ್ಲಿ. ಆದ್ರೆ ಅದು ಹಾಲಲ್ಲ, ಅದು ಎಲ್ಲ ಶಾಂಪು ಯಾರ ತಿಂದಾರ, ಶಾಂಪು ಯಾರ ಕುಡ್ದಾರ, ಯೂರಿಯಾದಿಂದನೂ ಮಾಡ್ಬೋದು. ಇಂಥ ಒಂದು 20 ಫಾರ್ಮುಲಾ ಅದಾವೆ ಹಾಲು ಮಾಡುವಂಥವು ಫಾರ್ಮುಲಾ. ನಾವೆಲ್ಲ ತಿಂದ ನಮ್ಮ ಸ್ಥಿತಿ ಹಿಂಗಾಗ್ಯದ. ಅದಕ್ಕೆ ಯಾವುದು ಬೇಡ್ರಿ. ನಮ್ಮ ಮನ್ಯಾಗ ಒಂದು ಆಕಳಿರಲಿ. ಇನ್ನು ಕೆಲವು ಜನ ಕೇಳ್ತಾರೆ, ಎಮ್ಮೆ ಯಾಕೆ ನಡೆಯಂಗಿಲ್ಲ ರೀ ಸ್ವಾಮಿಗಳು ಅಂತ. ನಾಂತಿ ಎಮ್ಮಿನೂ ಭಾಳ ಚಲೋ ಐತಿ. ಆದರೆ ಎಮ್ಮೆ ಹಾಲು ಭಾಳ ದಿವಸ ಉಂಡ್ರಿ ಅಂದ್ರೆ ಎಮ್ಮೆ ಹಂಗೆ ಹಾಕಿರಿ, ಅಷ್ಟು ಬಿಟ್ಟರೆ ಮತ್ತೇನೂ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಪ್ರಾಣಿ ಇದ್ದರೂ ಅದರ ಗುಣಗಳು ನಮ್ಮಲ್ಲಿ ಬರ್ತಿರ್ತಾವೆ. ಇದೊಂದು ದೊಡ್ಡ ಸಂಶೋಧನೆ ವಿಷಯ. ಅದ್ರ ಮ್ಯಾಗ ನಾವು ಭಾಳ ವರ್ಷ ಕೆಲಸ ಮಾಡೀವಿ. ಅದಕ್ಕೆ ಜವಾರಿ ಆಕಳುಗಳಂತ ನಿಮ್ಮ ಭಾಗದಾಗ ಏನದಾವು ಆಕಳುಗಳು ಮನ್ಯಾಗ ಕಟ್ಟಿ ಹಾಲು ಕೊಡಲಿಲ್ಲ ಅಂದ್ರೆ ಮೂತ್ರಿ ತೊಗೊಳ್ರಿ. ಬೆಳಗ್ಗೆ 30 ml, ಅದರೊಳಗೆ 30 ml ನೀರು ಕುಡಿಸಿ. ಏನು ಕ್ಯಾನ್ಸರ್ ಆದವ್ರು ಇದ್ರಂತಂದ್ರಿ, ಎದ್ದು ಕೂಡಲೇ ಬೆಳಿಗ್ಗೆ ಒಂದು 50 ml ಗೋಮೂತ್ರ, ಒಂದು 30 ml ಹಾಲು, ಒಂದು 2-3 ಚಮಚ ಮೊಸರು, ಆಮ್ಯಾಗ ಒಂದಿಷ್ಟು ಸಗಣಿ ರಸ, ಒಂದು ಚಮಚ ತಾಜಾ ಸಗಣಿ ಇರ್ತೈತಲ್ಲ ಅದನ್ನ ಬಟ್ಟೆಗೆ ಹಾಕಿ ಹಿಂಡಬೇಕು. ಹಿಂಡಿದ ಕೂಡಲೇ ರಸ ಬರ್ತೈತಿ, 1 ಚಮಚ. ಆಮ್ಯಾಗ 1 ಚಮಚ ತುಪ್ಪ ಸೇರಿಸ್ರಿ. ದಿನಾಲು ಬೆಳಿಗ್ಗೆ ಆ ಕ್ಯಾನ್ಸರ್ ಆದ ಮನುಷ್ಯ ಕೊಡ್ರಿ. ಇದನ್ನು ಓಡಿ ಹೊಕ್ಕತ್ತಿಲ್ಲ ನೋಡ್ರಿ. ಕ್ಯಾನ್ಸರ್ದೊಳಗೂ ಭಾಳ ಪ್ರಕಾರ ಅದಾವು, ಮತ್ತು ಅದರೊಳಗೂ ಸಹಿತ ಸ್ಟೇಜ್ ಅದಾವು. 4ನೇ ಸ್ಟೇಜ್ ಹೋಗಿದ್ರು ಸಹಿತ ಆ ಮನುಷ್ಯ ಎದ್ದು ಅಡ್ಡಾಡಕ್ಕೆ ಶುರು ಮಾಡ್ತಾನೆ. ನಾ ಮೇಲಿಂದ ಮೇಲೆ ಹೇಳ್ತಿರ್ತೀನಿ ಇಂಥವೆಲ್ಲ. ನನ್ನ ಹತ್ರ ಇಂಥವು ಭಾಳ ಅದಾವೆ, ಮಾಡಿ ನೋಡಿಂದನೇ ಹೇಳ್ತಿರ್ತೀನಿ ನಾನು. ನಮ್ಮ ಜನರಿಂದ ಭಾಳ ಲಕ್ಷ ಕೊಟ್ಟು ಕೇಳಿರ್ತಾರೆ. ಕೇಳಿ ಹಿಂದಾಗಡೆ ರಾತ್ರಿ ಫೋನ್ ಮಾಡ್ತಾರೆ ನನಗೆ, ಇಲ್ಲಿದ್ದಾಗ ಹೇಳೋದಿಲ್ಲ. ಮತ್ತು ಅವರು ಅಜ್ಜವ್ರು ಹೇಳಿದ್ರಲ್ರಿ ಅದನ್ನು ನಾವು ಮಾಡಾಕತ್ತೀವಿ, ಹಿಂಗಿಂಗೆ ಸಮಸ್ಯೆ ಆಗೈತಿ ಅಂತ. ನಾ ಇಲ್ಲಿ ಕುಂತಿಂದ 2 ಫೋನ್ ಬಂದಿತ್ತು ನಮ್ಗೆ, ಹಿಂಗಾಗೈತೆ ರೀ, ಮತ್ತು ಅದ್ರೊಳಗೆ ಏನು ತಪ್ಪಾಗೈತೆ ಅನ್ನೋ. ನೀವು ಅತ್ತಿ ಗಿಡದ ಹಣ್ಣಿಂದು ಬೇರೆ ನೀರು ಹೇಳಿದ್ರಿ. ಅತ್ತಿ ಗಿಡ ಇರ್ತೈತಲ್ಲ ಔದುಂಬರ್ ಅಂತೀರಿ,
ಆ ಹತ್ತಿ ಗಿಡ ಒಂದು ಕೆಳಗೆ 2 ಫುಟ್ ಹಡ್ಬೇಕು, ಬೇರು ಸಿಗ್ತಾವ. ಒಂದು ಈ ಬಟ್ಟಿನ ಗಡ್ತರ ಬೇರ ಸಿಕ್ತು ಅಂತಂದ್ರೆ ಆ ಬೇರಿಗೆ ನೀರಿನ ಬಾಟ್ಲಿ ಕಟ್ರಿ, ಖಾಲಿ ಬಾಟ್ಲಿ ಪ್ಯಾಕ್ ಮಾಡಿರಿ. ಮರುದಿವ್ಸ ಮುಂಜಾನೆ ಹೋಗಿ ತಕ್ಕೋರಿ, ಅರ್ಧ ಲೀಟ್ರು ಪೌಂಡ್ ಲೀಟ್ರು ಎಷ್ಟು ನೀರು ಬಂದಿರ್ತೈತೆ ಮತ್ತು ಹೊಳ್ಳಿ ಮುಚ್ಚಿಬಿಡ್ರಿ ತೆಗ್ದು. ಆ ನೀರು ಬೆಳಿಗ್ಗೆ 1 ಅಥವಾ 2 ಚಮಚ, ಸಾಯಂಕಾಲ 1 2 ಚಮಚ ಕೊಟ್ಟು ನೋಡ್ರಿ. ನೀವು ಕ್ಯಾನ್ಸರ್ದವ್ ಮನೆಯಾಗ ಮಕ್ಕೊಂಡು ಅವಾಗ ಎಬಿಸ್ ಕುಂದಿರ್ಸ್ತೈತಿಲ್ಲ ನೋಡ್ಬೇಕಾದ್ರೆ. ಅವ ಎಬಿಸ್ ಕುಂದಿರ್ಸ್ತೈತಿ, 3-4 ದಿವಸ ಆಗಣೆ ಎದ್ದು ಅಡ್ಡಾಡಿಸ್ತೈತಿ. ಅದು ಏನೈತ್ರಿ ಅಜ್ಜವ್ರು ಅದ್ರಾಗ ಏನೈತಿ ಅದನ್ನೆಲ್ಲ ಸೈಂಟಿಸ್ಟ್ಗಳು ಹೇಳ್ಬೇಕು. ಹಿಂಗೆ ಮಾಡಿದ್ರು ಒಳ್ಳೇದಾಕತಿ ಇಷ್ಟು ನನಗೆ ಗೊತ್ತೈತಿ. ಆ ಸೈಂಟಿಸ್ಟ್ಗಳ ಕೆಲಸ ನಾವು ಮಾಡೋಕ್ಕೆ ಹೋಗಬಾರ್ದು, ನಮ್ಮ ಕೆಲಸ ಅವ್ರು ಮಾಡೋಕ್ಕೆ ಹೋಗಬಾರ್ದು. ಅವ್ರ ಕೆಲಸ ಅವ್ರು ಮಾಡ್ಬೇಕು, ನಮ್ಮ ಕೆಲಸ ನಾವು ಮಾಡ್ಬೇಕು. ಇಬ್ಬರು ಕೂಡಿ ಹೋಗ್ಬೇಕಷ್ಟೇ, ಒಬ್ಬರೊಬ್ಬರನ್ನ ಬೇಕು ಅಂತ ಹೋಗಬಾರ್ದು. ಅದಕ್ಕೆ ಮನೆಯೊಳಗೆ ಒಂದು ಆಕಳ ಕಟ್ರಿ. ಯಾವುದೇ ರೈತ ಇದ್ದು ಅಂದ್ರೆ ನಾನು ನೋಡಿದೆ, ಒಂದು ಗಿಡ ಇಲ್ಲರಿಪ್ಪ, ಭತ್ತದ ಹೊಲದಾಗ ಒಂದು ಗಿಡ ಇಲ್ಲ. ಎತ್ತರ ಹೋಗು ಗಿಡ ಹಚ್ಚ್ರಿ, ಕೆಳಗೆ ಬೇಕಾದಂಗೆ, ನಿಮಗೇನು ನೆರಳು ಒಯ್ಯಂಗಿಲ್ಲ. ರಗಡ್ ಗಿಡಗಳದಾವ ಮಾಡ್ಕೊಂಡ್ರೆ. ಭೂಮಿಯೊಳಗೆ ನೀರು ತೊಗೊಂಡು ಹೋಗೋರು ಯಾರು? ಗಾಳಿಯೊಳಗಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ಕೊಡೋರು ಯಾರು? ಈ ವಾತಾವರಣವನ್ನು ತಣ್ಣಗಿಡೋರು ಯಾರು? ಗಿಡಗಳು. ಇಡೀ ವಾತಾವರಣವನ್ನು ತಣ್ಣಗೆ ಮಾಡೋರು ಅವ್ರನ್ನ ಬಿಟ್ಟರೆ ಮತ್ತೊಂದು ಯಾವುದೂ ಸಾಧನೆನೇ ಇಲ್ಲ. ರೈತರು ರೈತರ ಗೆಳೆಯರು ಗಿಡಗಳು. ಆದ್ರೆ ನಾವು ಅಂತೀವಿ ಅವು ನಾಳೆಗೆ ಏನೂ ಬರೋದಿಲ್ಲ ರೀ, ಏನೂ ಬರೋದಿಲ್ಲ. ಯಾಕೆ ಬರೋದಿಲ್ಲ? ನೀವು ಮತ್ತೊಂದು ಕಡೆ ಹೋಗಿ ನೋಡಿಲ್ಲ ಅಥವಾ ಪ್ರಯೋಗ ಮಾಡಿ ನೋಡಿಲ್ಲ, ಮಾಡಿ ನೋಡ್ರಿ. ನೀವು ನಮ್ಮ ಹೊಲ್ದಾಗ ಬರ್ರಿ. ನೀವು ಹಿಂಗೆ ಭತ್ತದ ಗದ್ದೆ ಅದಾವ, ಭತ್ತದ ಗದ್ದೆ ಮ್ಯಾಗ ದೊಡ್ಡ ದೊಡ್ಡ ಒಡ್ಡು ಅದಾವ. ನಾನು ಯಾವುದಕ್ಕೂ ಒಂದು ಗಿಡಕ್ಕೆ ಕೈ ಹಚ್ಚಂಗಿಲ್ಲ. ನಾನು ಒಂದು ಗಿಡಕ್ಕೆ ಕೈ ಹಚ್ಚಂಗಿಲ್ಲ. ಆ ಒಡ್ನಾಗ ಏನು ಹಂಗೆ ಬಿಟ್ಟಿರ್ತೀನಲ್ಲ, ಬಿಟ್ಟಿದ್ರೊಳಗೆ ಕರಿಕಿ, ಕಂಟಿ, ಸಣ್ಣ ದೊಡ್ಡ ಎಲ್ಲ ಬೆಳೆದಿರ್ತಾವೆ. ಅದ್ರೊಳಗೆ ಕೆಲವೊಂದು ಹುಳುಗಳು ತತ್ತಿ ಹಾಕ್ತಾವೆ. ಆ ತತ್ತಿ ಹಾಕಿ ಏನು ಹುಳುಗಳು ತಯಾರಾಕ್ಕವಲ್ಲ, ಆ ಭತ್ತಕ್ಕೆ ಬಂದಂಥ ರೋಗಗಳು ಮತ್ತು ಭತ್ತಕ್ಕೆ ಬಂದಂಥ ಹುಳುಗಳು ಇರ್ತಾವಲ್ಲ, ಅವನ್ನೆಲ್ಲ ತಿಂದು ಹಾಕ್ತಾವೆ. ಆಮ್ಯಾಗ ಮತ್ತೊಂದು ಒಡ್ಡನ್ನು ಪೂರ ಸ್ವಚ್ಛ ಮಾಡಿದ್ದು ನೋಡಿದ್ದು ನಾನು. ಜಳ 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 ಒಡ್ಡು ಸ್ವಚ್ಛ ಮಾಡಿ ಎಲ್ಲ ಪ್ಲಾಟ್ ಮಾಡಿ ನೋಡಿದೆ, ಅಲ್ಲೆಲ್ಲ ಹುಳ ಬಿದ್ದು ಅದ್ರಾಗ. ಆದರೆ ಇಲ್ಲೇನು ಒಡ್ನಾಗ ನಾ ಏನು ಕಂಟಿ ಕಡಿಲಿಲ್ಲ, ಏನೂ ಮಾಡಲಿಲ್ಲ, ಎಲ್ಲ ಹಂಗೆ ಬಿಟ್ಟನದು. ಬಿಟ್ರಲ್ಲೆಲ್ಲ ಈಗ ಅದ್ರ ಮಗ್ಗಲ್ದು ಬೆಳೆಗಳಿಗೆ ಯಾವ ರೋಗನೂ ಬರ್ಕೊಡಂಗಿಲ್ಲ. ಯಾಕಂದ್ರೆ ನಿಸರ್ಗ ತನ್ನದೇ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡೈತಿ. ನಾವು ಅದನ್ನು ಡಿಸ್ಟರ್ಬ್ ಮಾಡಬಾರ್ದಷ್ಟೇ. ಆದ್ದರಿಂದ ತಾವು ರೈತರು ಸಾವಯವದ ಕಡೆ ದಯವಿಟ್ಟು ಒಲವು ತೋರಬೇಕು. ಇದ್ದವ್ರದಿರಿ, ಇದ್ದವ್ರ ಸಂಖ್ಯೆ ಹೆಚ್ಚಾಗಬೇಕು. ಮತ್ತೊಬ್ಬರಿಗೆ ಅದರ ರುಚಿ ಗೊತ್ತಾಗಬೇಕು. ನಮ್ಮ ಮನೆಯವ್ರು ಎಷ್ಟು ಆರೋಗ್ಯವಾಗಿ ಅದೀವಿ ಅನ್ನೋದು ಬೀಗರು ಬಿಜ್ಜರಿಗೆ ಗೊತ್ತಾಗಬೇಕು. ನಾವೆಲ್ಲ ಎಲ್ಲಿ ಮಂದಿಗೆ ಹೇಳ್ಕೊತ ಹೋಗುದ್ರಿ, ಅವು ಯಾವ ಸುಮ್ಮನೆ ತಲೆ ತಿಂತಾವು ಅಂತ ಹಿಂಗೆ ಅಂತೀವಿ ನಾವು. 90ರ ದಶಕದೊಳಗೆ ಮಂದಿಗೆ ಸಾವಯವದ ಬಗ್ಗೆ ಹೇಳಕತ್ತಿದ, ಸ್ವಾಮಿ ತಲೆ ಕೆಟ್ಟೈತಿ ಅಂದರು. ಎಲ್ಲಿತನ ಅಂದ್ರೆ ಮಂದಿ ಎಲ್ಲ ಜಗತ್ತೆಲ್ಲ ಹೊಂಟೈತಿ ಚಂದ್ರನ ಮ್ಯಾಗ, ಸ್ವಾಮಿ ಗುಡ್ಡದ ಮ್ಯಾಗ ಹೊಂಟಾನ, ಹಿಂಗೂ ಅಂದ್ರೆ ನಾನು. ಆದ್ರೆ ಇವತ್ತು ಅವರು ಯಾವ MS ಸ್ವಾಮಿನಾಥನ್ ದೊಡ್ಡ ಸೈಂಟಿಸ್ಟ್ ಅವ, ಈ ಹಸಿರು ಕ್ರಾಂತಿಯನ್ನು ತಂದವ. ಕೊನೆಯ ದಿನಗಳಲ್ಲಿ ಪಶ್ಚಾತ್ತಾಪ ಆಯ್ತು ಆ ಮನುಷ್ಯಾಗ. 2000 ಎಕರೆಯೊಳಗೆ ಸಾವಯವ ಮಾಡಿ ಕಣ್ತುಂಬ ನೋಡಿ ಸತ್ತ. ಅದೇ ಮನುಷ್ಯ ನಾನು ಮಾಡಿದ್ದು ಭಾಳ ದೊಡ್ಡ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಆಯಿತು MS ಸ್ವಾಮಿನಾಥನ್ ಅವರಿಗೆ. ಅನಿವಾರ್ಯತೆಗಾಗಿ ಮಾಡಿದ್ದು ನಾನು ಇದೆಲ್ಲ ಇವನು ತಂದೆ. ಆದ್ರೆ ಇದನ್ನು ಮಾಡಬಾರ್ದಾಗಿತ್ತು ನಾನು. ಜಗತ್ತಿನ ಜನರು ಏನು ಬಳಲ್ತಾ ಇದ್ದಾರೆ ಇವತ್ತು ಆ ರೋಗಗಳಿಗೆ, ಇವುಗಳನ್ನು ತಿಂದು ರೋಗಗಳಿಗೆ ಬಳಲ್ತಾ ಇದ್ದಾರೆ. ಅದನ್ನು ನೋಡಿ ನಾ ಇದನ್ನು ಮಾಡಬಾರ್ದಾಗಿತ್ತು ಅಂತ MS ಸ್ವಾಮಿನಾಥನ್ರಿಗೆ ಅನಿಸ್ತು ಒಂದು ದಿವಸ. ಕೊನೆಗೆ ಅವ್ರದ್ದೊಂದು ಸಂಸ್ಥೆ ಐತಿ. ಆ ಸಂಸ್ಥೆಯ ವತಿಯಿಂದ ರೈತರ 2000 ಎಕರೆ ಭೂಮಿಯಲ್ಲಿ ಸಾವಯವ ಕೃಷಿಯನ್ನು ಮಾಡಿಸಿ, ಅಷ್ಟೇ ಅಲ್ಲ, ಆ MS ಸ್ವಾಮಿನಾಥನ್ ಸಂಸ್ಥೆ ದೇಶದಲ್ಲಿರುವಂಥ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರವಾಗಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕನಿಷ್ಠ 200
ರೈತರ ಹೊಲದಲ್ಲಿ 100 ಗುಂಟೆ ಅಥವಾ 10 ಗುಂಟೆ ಇದ್ರೊಳಗೆ ಭೂಮಿಯೊಳಗೆ ಅದನ್ನು ಸಾವಯವ ಮಾಡಿಸಿ ಅದರೊಳಗೆ ಒಂದು 15-20 ಪ್ರಕಾರದ ತರಕಾರಿಗಳನ್ನು ಹಾಕಿ ಬಳ್ಳಿ ವರ್ಗ, ಕಂದ ವರ್ಗ, ಪರ್ಣವರ್ಗ, ಫಲವರ್ಗ ಎಲ್ಲವನ್ನು ಹಾಕಿಸಿ ರೈತ ಉಂಡು ಒಟ್ಟು ಮಗ್ಗಲ ಮನೆಯವರಿಗೆ ಮಾರಾಟ ಮಾಡಬೇಕು. ಆ ರೀತಿ ನಮ್ಮ KVK ವತಿಯಿಂದ ಸುಮಾರು ಒಂದು 50 ಗ್ರಾಮಗಳಲ್ಲಿ ಪ್ರತಿಯೊಂದು ಊರಾಗ ಕನಿಷ್ಠ 200 ಮಂದಿ ರೈತರು ಹೊಲದಾಗ ಮಾಡಿಸ್ತೀವಿ ನಾವು. ಇದು MS ಸ್ವಾಮಿನಾಥನ್ ಅವ್ರ ಪ್ರಕಲ್ಪ ಆಗಿತ್ತು. ಅವ್ರ ಕೊನೆ ಕಾಲದಾಗ ಇದನ್ನೆಲ್ಲ ನೋಡಿ ಭಾಳ ಸಂತೋಷಪಟ್ಟರು. ಆದ್ದರಿಂದ ರೈತರಿಗೆ ಇಂಥ ಒಂದು ಸಂವಾದ ಮಾಡಿಸ್ಬೇಕು ಅಂತ ತಿಳ್ಕೊಂಡು ನಮ್ಮ ಗುರುಗಳು ಬಸವಪ್ರಸಾದ್ ಶ್ರೀಗಳು ಮತ್ತು ಎಲ್ಲ ಪೂಜ್ಯರು ನೀವು ಬರ್ಬೇಕ್ರಿ ಅಂಥೇಳಿ ಆಗ್ರಹ ಮಾಡಿದರು. ನಾವು ಅಂತಿರ್ತೀವಿ ಒಂದೊಂದು ಸಾರಿ ಏನಾಕೈತಿ ಅಂದ್ರೆ ರಾಮದಾಸ ಹೊಳಿ ಇಚ್ಚಿಕ್ಕಿದ್ನಂತ, ತುಕಾರಾಮ ಅಚ್ಚಿಕ್ಕಿದ್ನಂತ. ರಾಮದಾಸ ಅಚ್ಚಿಕ್ಕಿದ್ನಂತ, ತುಕಾರಾಮ್ ಇಚ್ಚಿಕ್ಕಿದ್ನಂತ. ಹೆಂಗೆ ನಡೆದೈತಿ ನಿಮ್ಮದು ಅದು ಉಪದೇಶ ಅಂತ ಕೇಳಿದ್ರಂತ ಒಬ್ಬರನ್ನೊಬ್ಬರು. ರಾಮದಾಸ ಒಂದು ಕಲ್ಲು ತೊಗೊಂಡಂತ ಅದ್ರ ಮ್ಯಾಗ ಏನೋ ಬರ್ದನಂತ, ಅಥವಾ ಅದ್ರ ಮ್ಯಾಗ ಏನೋ ಉಳಿ ನೀರಾಗ ಹೋಗದ, ಮುಣಿಗೆ ಹೋತದು. ನಾ ಮಾಡಿದ ಉಪದೇಶ ಎಲ್ಲ ಹಿಂಗೆ ಆಗಾಕತ್ತೈತಿ, ಇದು ನೀರಾಗ ಮುಣಿಗೆ ಹೊಕ್ಕೈತಿ ಅಂತ ಇವ ಹೇಳಿದ್ನಂತ. ಅವ ಅನ್ನಂತ ನಾ ಹೊಡೆದದ್ದು ಏನೂ ಉಪಯೋಗ ಆಗಲಿಲ್ಲ ಅಂತ ಹಿಂಗೆ ಮಾಡಿ ಹಿಂಗೆ ಮಾಡಿದ್ನಂತ ಅವ ತುಕಾರಾಮ್ ಅಚ್ಚ ಕಡೆ ನಿಂತ. ನಮಗೂ ಅನ್ಸಾಕತ್ತೈತಿ ಎಲ್ಲಿ ಹಂಗೆ ಆಕೈತೇನು ಅಂತ. ನೀವು ಮಾಡೋರಿದ್ರಿ ಆ ಮಾತು ಬೇರೆ, ಹಂಗೆ ಆಗೋದಿಲ್ಲ. ಹೌದಿಲ್ಲ? ಅಜ್ಜವ್ರು ಅದಾರ, ಇದ್ರೊಳಗೆ ಮಾಡೋರ ಭಾಳ ಮಂದಿ ಅದಾರ, ನನ್ನ ಪರಿಚಯದವ್ರು ಅದಾರ. ಅವರ ಬಂದಾರ ಇವರೆಲ್ಲ ಇಲ್ಲಿ. ಯಾರಿಗೆ ನಾ ಹೇಳ್ಬೇಕಾಗಿತ್ತಲ್ಲ ಅವ್ರು ಯಾರೂ ಇಲ್ಲಿ. ಇವರೆಲ್ಲ ಹೇಳೋರು ನಂದು ಕೇಳಕ್ಕೆ ಬಂದಾರ. ಆದರೆ ಮಾಡಬೇಕಾದವರು ಇವರಿಂದನ ಇವ್ರ ಮುಖಾಂತರ ಗುರುಗಳು ಮುಟ್ಟಿಸ್ತಾರೆ. ಇನ್ನು ಅವ್ರಿಗೆ ಹೆಂಗೆ ಮುಟ್ಟಿಸ್ಬೇಕು ಅದು ಪೂಜ್ಯರಿಗೆ ಇಲ್ಲಂತ ಹೆಂಗೆ ಅನ್ನೋದಿನ್ನ ಅಂತ ಒಂದಾತು. ನಮ್ಮ ರೈತರದಾರ ಅವ್ರು ಮಾರಿಯರು ನೋಡಿ ಬರ್ನು ಹೆಂಗದವರು ಅಂತ ತಿಳ್ಕೊಂಡು ಅದೊಂದಾತು. ಈ ದೇವ್ರ ದರ್ಶನ ಮಾಡ್ಕೊಂಡ್ರಿಟ ಮನಸ್ಸಿಗೆ ಸಮಾಧಾನ ಅನಿಸ್ತತಿ. ಮಾರಿಯರು ನೋಡಿ ಬರ್ನು ದರ್ಶನ ಮಾಡಿ ಬರ್ನಂತ 2. 3ನೇದ್ದು ಎಲ್ಲ ಪೂಜ್ಯರ ದರ್ಶನ ಆಕೈತಲ್ಲ ಇಲ್ಲಿ ಬಂದ್ರೆ. ಇವು ಮೊದಲಿನ 2 ಪಾಯಿಂಟ್ಗಿಂತಲೂ ನಾನು 3ನೇ ಉದ್ದೇಶ ಏನಿತ್ತು, ಎಲ್ಲ ಪೂಜ್ಯರ ದರ್ಶನ ಆಕೈತಲ್ಲ ಸಾಕು, ಎಲ್ಲ ಪೂಜ್ಯರ ದರ್ಶನ ಮಾಡ್ಕೊಂಡು ಹೋದ್ರೆ ಸಾಕು ಅಂತ. ನನಗೆ ಭಾಳ ಸಂತೋಷ ಅನ್ನಿಸ್ತು. ಪೂಜ್ಯರ ಕಳಕಳಿ. ಅವರು ಇವತ್ತು ನೋಡ್ರಿ, ಇವತ್ತಿನ ದಿವಸ ಇದು ಪ್ರವಚನದ್ದಲ್ಲ, ಅವ್ರ ಕಾರ್ಯಕ್ರಮದ್ದಲ್ಲ. ಅಂಥದ್ರಾಗ ನಾ ಅಡಮುಟ್ಟು ಸ್ವಾಮಿ ಕರೆದೀವಿ, 4 ಮಂದಿಯರ ಕರೆಸ್ಬೇಕು, ಮುಂದೆ ಕುಂದರ್ಸ್ಬೇಕಂತ ಅವ್ರು ಊರು ತಿರುಗಾಡಿ ಫೋನ್ ಮಾಡಿ ಬರ್ರಿ ಗುರುಗಳು ಬರ್ತಾರೆ ಬರ್ರಿ ಅಂತ ಎಲ್ಲರಿಗೂ ವಿನಂತಿ ಮಾಡಿ ಎಲ್ಲರನ್ನೂ ಕರೆಸಿದ್ರು. ಅಂದ್ರೆ ಒಂದು ಅರ್ಥದೊಳಗೆ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. ಅದು ಅಟ್ಟದ ಮ್ಯಾಗ ಇದು ಬೆಟ್ಟದ ಮ್ಯಾಗ ಹಿಂಗೇನ ಅಂತಾರ, ಅದು ಅಲ್ಲಿ ಅಂತೈತಿ, ಬಾ ನೀನು ಕುಡಿಸೇ ತೀರ್ತೀನಂತ ಗುರುಗಳಂತಾರ. ಅವ ಕರ ನನಗೆ ಅಲ್ಲೇ ತದು ಅಂತೈತಿ, ಆಕಳ ತಂದಿನ ಬಾ ನಿನಗೊಂದಿಟ್ಟು ಹಾಲು ಕುಡಿಸ್ತೀನಂತ ಇವ್ರು ಹತ್ತಾರ. ಏನಾಯ್ತು ಆಯ್ತು. ಒಟ್ಟು ಗುರುಗಳಿಗೆ ಬಹಳ ದಿವಸದಿಂದ ಸಂಬಂಧ. ಗುರುಕುಲದಾಗ ಹುಡುಗನಿಟ್ಟಾರ ನಮ್ಮಲ್ಲಿ. ತಿಂಗಳ ಅವ್ರ ದರ್ಶನ ಆಗ್ತಿರ್ತೈತಿ. ಈ ಎಲ್ಲ ಪೂಜ್ಯರ ದರ್ಶನ ವರ್ಷದಾಗ ಒಮ್ಮೆರ ಎಲ್ಲರದು ಆಗ್ತೈತಿ ಅನ್ನೋ ಉದ್ದೇಶದಿಂದ ಬಂದೆ. ಪೂಜ್ಯರ ಈ ರಜತ ಮಹೋತ್ಸವಕ್ಕೆ 25 ವರ್ಷ ಆಯ್ತು. ಒಬ್ಬ ಮನುಷ್ಯ ತನ್ನ ಜೀವನದೊಳಗೆ ಮನಸ್ಸು ಮಾಡಿದ್ರೆ ಇಂಥಲ್ಲಿಯೂ ಸಹಿತ ಏನು ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ನೋಡ್ರಿ ರೈತರ ಮಕ್ಕಳು, ರೈತ ಕಾರ್ಮಿಕರ ಮಕ್ಕಳು, ಅವ್ರಿಗೊಂದು ಒಳ್ಳೆಯ ಶಿಕ್ಷಣ ಕೊಡಬೇಕು, ಸಂಸ್ಕಾರಕ್ಷಮ ಶಿಕ್ಷಣ ಕೊಡಬೇಕು. ಅನಾಥ ಮಕ್ಕಳನ್ನು ಸಹಿತ ಇಲ್ಲಿ ಇಟ್ಕೊಂಡು ಅವ್ರಿಗೆ ಎಲ್ಲ ಸಹಾಯ ಸಹಕಾರಗಳನ್ನು ನೀಡಿ ತಮ್ಮ ಕಾಲ ಮ್ಯಾಗ ತಾವು ನಿಲ್ಲುವಂಗೆ ಮಾಡಬೇಕು. ಹೀಗೆ ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಪೂಜ್ಯರು ಈ ಕಾರ್ಯಕ್ರಮ ಹಮ್ಮಿಕೊಂಡ್ರು. ಪೂಜ್ಯರದ ರಜತ ಮಹೋತ್ಸವ ಇದು ನಿಮಿತ್ತ
ನಿಮಿತ್ತದಿಂದ ಈ ಹೊಸ ಹೊಸ ನೋಡ್ರಿ ಪೂಜ್ಯರು ಇದನ್ನೆಲ್ಲ ಪೂರ ಮಾಡಿದ್ರಿ. ಈಗ ಮತ್ತೆ ಆಚೆ ಕಡೆ ಒಂದು ಮಾಡಕ್ಕೆ ಹೊಂಟಾರ. ಎಷ್ಟು ಬೆಳೆದ್ರು ಕಡಿಮೆ ಇರ್ತೈತಿ. ಎಲ್ಲ ಪೂಜ್ಯರು ನಾವು ಒಂದು ಅನ್ನುವಂಗೆ ನಾ ಇನ್ನೊಂದು ಇಲ್ಲಿ ಬಂದು ಕೂಡಲೇ ನೋಡಿದೆ, ಎಲ್ಲರದು ಪ್ರೀತಿ ನಮ್ಮ ಬಸವ ಪ್ರಸಾದ್ ಶ್ರೀಗಳ ಮ್ಯಾಗ ಎಷ್ಟೈತಿ ಅಂತಂದ್ರೆ ಅವ್ರಿಗಿಂತ ಇವರ ಇದು ನಂಬದನ್ನಂಗೆ ಎಲ್ಲರೂ ನನಗೆ ಪರಿಚಯ ಮಾಡಿಸ್ಕೊಡಕತ್ತಾರೆ. ಆದರೆ ಅವರ ಬಹುತೇಕ ಬೀಗರು ಇವರ ಮನೆಯವರು ಅಂತ ನನಗೆ ಅನ್ನಿಸ್ತಿದ್ನೆಲ್ಲ ನೋಡಿದ್ರೆ. ಅಂದ್ರೆ ಆತ್ಮೀಯತೆ ಅಂದ್ರೆ ಹೆಂಗಿರ್ಬೇಕು, ಒಬ್ಬ ಮನುಷ್ಯ ಎಷ್ಟು ಮಂದಿನ ಹೆಂಗೆ ಕಟ್ಕೊಂಡಾನ, ಇದು ಒಂದು ಆದರ್ಶ. ಆದ್ದರಿಂದ ಪೂಜ್ಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ. ಇವ ಒಬ್ಬ ನೌಕರಿ ಮಾಡೋ ಮನುಷ್ಯ, ಶಹರದೊಳಗೆ ಒಂದು ದೊಡ್ಡ ಕಂಪನ್ಯಾಗ ನೌಕರಿ ಮಾಡ್ತಿದ್ದ. ಮನ್ಯಾಗ ಹೊಲ ಫಲ ಇದ್ದರೂ ಸಹಿತ ಮಾಡಬೇಕಾಕೈತೆ ಅಂತ ಹೋಗಿದ್ದ. ಮುಂದೆ ನಮ್ಮ ಹೊಲನೂ ಐತಿ, ಮನ್ಯಾಗ ಎರಡು ಆಕಳ ತೊಗೊಂಡು ನಾ ಇದನ್ನ ಯಾಕೆ ಮಾಡಬಾರ್ದು ಅಂತ ನೌಕರಿ ಬಿಟ್ಟು ಬೆಂಗಳೂರಿಂದ ಊರಿಗೆ ಬಂದ. ಊರಿಗೆ ಬಂದು ಎರಡು ಆಕಳ ತೊಗೊಂಡು ಕೆಲಸ ಶುರು ಮಾಡಿದ. ಅವನ ಮನ್ಯಾಗ ಈಗ 4-5 ಆಳುಗಳದವು. ಆಮ್ಯಾಗ ಎಲ್ಲರದು ಖರ್ಚು ಹೋಗಿ ಈ ಪದಾರ್ಥಗಳನ್ನು ತಯಾರು ಮಾಡ್ತಾನೆ. ತನ್ನ ಹೊಲನೂ ಆ ಸಾವಯವ ಮಾಡ್ಕೊಂಡಾನ. ಸಾವಯವ ಪದಾರ್ಥಗಳ ಮಾರಾಟನೂ ಮಾಡ್ತಾನೆ. ಮಾಡಿ ಅವನಿಗೆ ತಿಂಗಳಿಗೆ 30,000 to 40,000 ರೂಪಾಯಿ ಆದಾಯ ಈಗ ಮನ್ಯಾಗ ಕುಂತ್ಕೊಂಡ ಬರ್ತೈತೆ. 30,000. ಮತ್ತು ಇಷ್ಟು ಸಿಕ್ಕಾಗ ಯಾಕೆ ಹೋಗ್ಬೇಕ್ರಿ ಮಂದಿ ಮನೆ? ನಾ ಆಗಲೇ ಹೇಳಿದ್ನ ನಾವು. ಅವನು ಹೊಲ್ದಾಗ 10-20 ಮಂದಿ ಕೆಲಸಕ್ಕೆ, ಅವ ಅಲ್ಲಿ ವಾಚ್ಮನ್ ಬೆಂಗಳೂರಾಗ. ಹೆಣ್ತು ಹಾಡ್ದು ಕೂಡಲೇ ಬಿಟ್ಟು ಬಂದು ಮತ್ತೇನು ಮಾಡು ಹಂಗ. ಇದು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಏನಪ್ಪ ಇದು? ಇದು ಒಂದು ತುಪ್ಪ. ಇದರೊಳಗೆ ಕೆಲವೊಂದು ವನೌಷಧಿಗಳನ್ನು ಹಾಕಿ ತುಪ್ಪ ತಯಾರು ಮಾಡೋಣ. ರಾತ್ರಿ ಮಲಗುವಾಗ ಮೂಗಿನಾಗ ಹಾಕ್ಕೋಬೋದು. ನಿಮ್ಗೆ ಆಗಲೇ ಹೇಳಿದೆ ಅವೆಲ್ಲ ಲಾಭಗಳು ಇದರಿಂದ ಆಗ್ತಾವೆ. ಏನಿದು? ಅರ್ಕ. ಗೋಮೂತ್ರವನ್ನು ಬಟ್ಟಿ ಇಳಿಸಿ ಅದರಿಂದ ಅರ್ಕ ತಯಾರು. ಯಾಕಂದ್ರೆ ಯಾರ ಮನ್ಯಾಗ ಆಕಳುಗಳಿಲ್ಲ ಅವರು ಯಾವುದೇ ಕ್ರಾನಿಕ್ ಡಿಸೀಸ್ ಇದ್ದು ಅಂದ್ರೆ ಹಳೆಯ ರೋಗಗಳಿದ್ದು ಅಂದ್ರೆ, ಕೆಮ್ಮಿರಲಿ, ದಮ್ಮಿರಲಿ, ಅಥವಾ ಏನಾರ ಈ ಚರ್ಮ ರೋಗಗಳಿರಲಿ, ಇದನ್ನು ದಿನಾಲು ತೊಗೊಂಡ್ರಂದ್ರೆ ರೋಗ ಪ್ರತಿಕಾರ ಶಕ್ತಿ ಶರೀರದೊಳಗೆ ಹೆಚ್ಚಾಕೈತಿ. ಒಂದು ಟೋಪನ್ನು ಈ ಅರ್ಕ, ಒಂದು ಟೋಪನ್ ನೀರು ದಿನಾಲು ಬೆಳಿಗ್ಗೆ ಖಾಲಿ ಹೊಟ್ಟೆಲೇ ತೊಗೋಬೇಕು. ಆಕಳ ಸಗಣಿ ಕುಳ್ಳು ಮಾಡಿ ಒಣಗಿಸಿ ಕುಳ್ಳು ಮಾಡೋದು, ಕರಿ ಬೂದಿ ಮಾಡೋದು. ಅದನ್ನು ಸರಿಯಾಗಿ ಸುಟ್ಟು ಬಿಳಿ ಬೂದಿ ಆಗಬಾರ್ದು. ಆ ಕರಿ ಬೂದಿಯಾಗ ಒಂದು ಜರ ಪಟಗ ಉಪ್ಪ ಹಾಕಿ ದಂತ ಮಂಜನ ತಯಾರು ಮಾಡ್ಯಾರ. ನಿಮ್ಮ ಹಲ್ಲು ಅಳಗಾಡ್ತಿದ್ದು ಅಂದ್ರೆ 8 ದಿನದಾಗ ಗಟ್ಟಿಯಾಗಿ ಕುಂದಿರ್ತಾವೆ. ಆಮ್ಯಾಗ ನೀವೇನೀಗ ಟೂತ್ಪೇಸ್ಟ್ ಯೂಸ್ ಮಾಡ್ತೀರಿ, ಅದರೊಳಗೆ SLS, SLR ಅಂತ ಸ್ಲರಿ ಇರ್ತಾವೆ, ಆ್ಯಸಿಡ್ಸ್ಗಳು. ಅವು ಒಂದು 2 ನಿಮಿಷಕ್ಕಿಂತಲೂ ಹೆಚ್ಚಾತು ಅಂದ್ರೆ ನಮ್ಮ ಈ ರಸನ ಗ್ರಂಥಿಗಳನ್ನ ಹೀರ್ಕೊಳ್ತಾವೆ. ಬಹಳ ದಿವಸ ಹಿಂಗೆ ನಾವು ಲೇಟ್ ಹಲ್ಲು ತಿಕ್ಕೊಳ್ಳು ಚಟ ಇತ್ತು ಅಂತಂದ್ರೆ ಅವು 100ಕ್ಕೆ 100 ಕ್ಯಾನ್ಸರ್ ಆಕೈತಿ. ಆದ್ರೆ ಅದನ್ನೆಲ್ಲವನ್ನು ದೂರೀಕರಿಸುವ ಸಾಮರ್ಥ್ಯ ಈ ದಂತ ಮಂಜನದೊಳಗೆ ಐತಿ. ಏನಪ್ಪ ಇದು? ಇವತ್ತಿ. ಅದೇ ಬೂದಿಯಿಂದ ಇವತ್ತಿ ತಯಾರು ಮಾಡ್ತಾರೆ, ವಿಭೂತಿ. ಈ ವಿಭೂತಿ ಒಂದು ನಿಮ್ಗೆ ಹಚ್ಕೊಳಕ್ಕಾಗ್ತದೆ. ಎರಡನೇದಿದ್ರ ವೈಶಿಷ್ಟ್ಯ ನಿಮ್ಗೆ ಹೇಳ್ತೀನಿ, ಇವತ್ತಿನ ತನಕ ಯಾರೂ ಹೇಳಿಲ್ಲ. ನಿಮ್ಮ ಹಲ್ಲು ನೋವಿತ್ತು ಅಂತಂದ್ರೆ ಎಷ್ಟು ಬೇಕಾದಷ್ಟು ಹಲ್ಲು ನೋವು ಇರಲಿ, ಇದರದೊಂದು ತುಕಡಿ ತೊಗೋರಿ. ಹಲ್ಲು ಎಲ್ಲಿ ನೋಯ್ತೈತಲ್ಲ, ಎಲ್ಲಿ ತೂತು ಬಿದ್ದೈತೆ ಅಲ್ಲಿ ಒತ್ತರಿ. 15 ನಿಮಿಷನಾಗ ಹಲ್ಲು ನೋವು ನಿಂದಿರ್ತೈತಿ. ಆಯುಷ್ಯದಾಗ ಮತ್ತೆ ಹೊಳ್ಳಿ ಎಂದೂ ಹಲ್ಲು ನೋವು ಬರೋದಿಲ್ಲ. ಅದು ಈ ಗೋಮಯ ಭಸ್ಮದಿಂದ ಸಾಧ್ಯ ಐತಿ. ಸಗಣಿ ಪುಡಿ, ಮುಲ್ತಾನಿ ಮಣ್ಣು, ಬೇವಿನ ಪುಡಿ, ಸೊಪ್ಪಿನ ಪುಡಿ, ಜೇಕಿನ ಬೇರ, ರೀಟಾ, ಕರ್ಪೂರ, ಅರಿಶಿಣ ಇಂಥವುಗಳನ್ನು ಹಾಕಿ ಒಂದು ಸಾಬೂನು ತಯಾರು ಮಾಡ್ಯಾನ. ಈ ಸಾಬೂನು
ನಿಮ್ಮ ಮಾರಿಗೆ ಬಕ್ ಹೇಳ್ತಿರ್ತಾವೆ ಕೆಲವು ಮಂದಿ ಹೆಣ್ಮಕ್ಳಿಗೆ ಗಂಡಾಳಿಗೆ ಬಕ್ ಹೇಳೋದು ನಿಂದಿರ್ತೈತಿ ಇದನ್ನು ಹಚ್ಕೊಂಡ್ರೆ ಅಂದ್ರೆ. ಎರಡನೇದ್ದು ತಲೆಯಾಗ ಹೊಟ್ಟಾಗಿತ್ತಂತಂದ್ರೆ ಹೊಟ್ಟು ತಾನ ಹೋಗ್ತೈತಿ. ಮೂರನೇದ್ದು ನಿಮ್ಮ ಕೂದಲ ಮತ್ತು ಚರ್ಮ ಮೆತ್ತಗಾಕತಿ ಇದನ್ನು ಹಚ್ಕೊಂಡ್ರೆ, ಮೈಗೂ ಸಹಿತ ಆಹ್ಲಾದದಾಯಕ ಇದು. ಆದರೆ ಇದನ್ನು ಹಚ್ಕೊಂಡು ಕೂಡಲೇ ಇದನ್ನು ನೀರಾಗಿ ಎದ್ದಬಾರ್ದು. ಮೊದಲು ಮೈಮ್ಯಾಗ ನೀರು ಹಾಕೋಬೇಕು, ಹಾಕ್ಕೊಂಡು ಇದನ್ನು ಹಚ್ಕೋರಿ. ಹಚ್ಕೊಂಡು ಇದನ್ನು ಹಂಗೆ ಇಟ್ಬಿಡ್ರಿ. ಆ ಕಡೆ ನೀರಾಗ ತೊಳಿ ಪ್ರಯತ್ನ ಮಾಡು. ತೊಳೆದ್ರಿ ಅಂದ್ರೆ ನೆಂದು ಬಿಡ್ತೈತಿ. ಇಟ್ಬಿಡ್ರಿ. ಮತ್ತು ಮರುದಿವ್ಸ ಅನ್ನೋದ್ರಾಗ ಒಣಗಿರ್ತೈತಿ. ನೀವು ಜಳಕ ಮಾಡಿದ ನಂತರ ಹಿಂಗೆ ಕೈ ಒರೆಸ್ಕೊಂಡ್ರಿ ಅಂತಂದ್ರೆ ಅಗದಿ ಗ್ಲಾಸಿನ ಮ್ಯಾಗ ಕೈ ಹೋದಂಗೆ ಹೋಗ್ತೈತಿ. ನಿಮ್ಗೆ ಎಷ್ಟೋ ಚರ್ಮ ರೋಗಗಳನ್ನು ತಡೆಯೋ ಸಾಮರ್ಥ್ಯ ಇದ್ರೊಳಗೆ ಐತಿ. ಈ ಸಗಣಿ ಪುಡಿಯೊಳಗೆ ಕೆಲವೊಂದು ಈ ಗುಗ್ಗಳ, ಲೋಭಾನ, ಅದ್ರ ಜೊತೆಗೆ ಇನ್ನೊಂದು 2-3 ವನಸ್ಪತಿಗಳನ್ನು ಹಾಕಿ ಈ ಧೂಪ ತಯಾರು ಮಾಡ್ಯಾರ. ಈ ಧೂಪ ದಿವ್ಸಕ್ಕೂ ಒಂದು ಧೂಪ ಕಡ್ಡಿದು ದಿವ್ಸಕ್ಕೂ ಒಂದು ಹಚ್ಚಿದ್ರಿ ನೀವು ಮನ್ಯಾಗಂದ್ರೆ ಆ ರೂಮ್ನೊಳಗೆ ಹಚ್ಚಿರ್ತೀರಿ. ಅದ್ರಾಗ ನೀವು ಯಾವ ರೂಮ್ನಾಗ ಮಲ್ಕೊಳ್ತೀರಿ ಅಲ್ಲಿ ಹಚ್ಚಿದ್ರಿ ಅಂತಂದ್ರೆ ನಿಮಗೆ ಈ ಅಸ್ತಮಾ, ಕೆಮ್ಮು ಅಂತ ಏನಿರ್ತಲ್ಲ 4 ದಿನದಿಂದ ಕಡಿಮೆ ಆಗ್ತೈತಿ. ಆಮ್ಯಾಗ ಸೊಳ್ಳೆಗಳು ಇದ್ರ ವಾಸನೆ ಬಂದ ಕೂಡಲೇ ಓಡಿ ಹೋಗ್ತಾವೆ. ಅಂದರೆ ಮನ್ಯಾಗ ಗುಡ್ ನೈಟ್ ಹಚ್ಚೋ ಅವಶ್ಯಕತೆ ಇಲ್ಲ, ಆಲ್ ಔಟ್ ಹಚ್ಚೋ ಅವಶ್ಯಕತೆ ಇಲ್ಲ. ಮೂರನೇದ್ದು ದೇವ್ರ ಎದುರಿಗೆ ಊದುಬತ್ತಿ ಹಚ್ಚಿದ್ರಿ ಅಂದ್ರೆ ಆ ಊದುಬತ್ತಿ ಒಳಗೆ ಬಿದಿರಿನ ಕಡ್ಡಿ ಇರ್ತೈತಲ್ಲ ಅದು ಸುಡೋದ್ರಿಂದ ಮತ್ತು ಅದಕ್ಕೆ ಕಲ್ಲಿದ್ಲಿ ಪುಡಿ ಬಳಸಿರ್ತಾರೆ. ಅದರಿಂದ ಮೊನಾಕ್ಸೈಡ್ ಬಿಡ್ತೈತೆ ಅದು ಹೊರಗೆ. ಆ ಮೊನಾಕ್ಸೈಡು ನಮ್ಮ ಮೂಗಿನೊಳಗೆ ಹೋತು ಅಂತಂದ್ರೆ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅದರಿಂದ ಕ್ರಿಯೇಟ್ ಆಗ್ತಾವೆ. ಆದ್ದರಿಂದ ಅವ್ರ ಮ್ಯಾಗ ಇದು ದೊಡ್ಡ ಉಪಾಯ. ಏನಪ್ಪ ಇದು? ಹಾಂ, ಈ ಬೂದಿ ಜೊತೆ ರಿಟ ಮತ್ತು ಇನ್ನೂ ಕೆಲವೊಂದನ್ನು ಹಾಕಿ ಪಾತ್ರೆ ತೊಳೆಯಾಕ ತಯಾರು ಮಾಡ್ಯಾರ. ನೀವು ಈಗೇನು ಪಾತ್ರೆ ತೊಳೆಯೋದು ತರ್ತಿರಲ್ಲ ಬಾರ್ಗಳು, ಅದ್ರೊಳಗೆ ಆ್ಯಸಿಡ್ಸ್ ಅದಾವು, ಅವು ಸರಿಯಾಗಿ ತೊಳೆಯಲ್ಪಡೋದಿಲ್ಲ. ಅದೇ ತಟ್ಟಿಯೊಳಗೆ ಊಟ ಮಾಡಿದ್ರಿ ಅಂತಂದ್ರೆ ಆ ಆ್ಯಸಿಡ್ಸ್ ಎಲ್ಲ ಹೊಟ್ಟೆಗೆ ಹೋಗ್ತಾವು, ಆಗಬಾರದು ದುಷ್ಪರಿಣಾಮಗಳಾಗ್ತವು. ಅದ್ರ ಸಲುವಾಗಿ ಅಂತ ಇವರು ಈ ಗೋಮಯದಿಂದನ ತಯಾರು ಮಾಡಿದಂಥ ಬೂದಿ, ಆ ಬೂದಿಯಿಂದ ಕೆಲವೊಂದು ಪದಾರ್ಥಗಳ ಇದನ್ನು ತಯಾರು ಮಾಡ್ಯಾರ. ಇದು ಗಣಪತಿಯ ಮೂರ್ತಿ. ಈ ಮೂರ್ತಿ ನನಗನ್ಸಿದ ಮಟ್ಟಿಗೆ ಒಂದು 200-250 ಗ್ರಾಮ್ ಇರಬೇಕು. ಪಡಿಯಚ್ಚಿನೊಳಗೆ ಹಾಕಿ ತೆಗೆದ್ರಿ ಅಂತಂದ್ರೆ ಏನು ಮಾಡೋದು, ಸಣ್ಣಗೆ ಸಗಣಿ ಪುಡಿ ಬೀಸಿ ಅದರೊಳಗೊಂದಿಷ್ಟು ಎಳ್ಳೆಣ್ಣೆ ಮತ್ತು ಚೌಳಿ ಕಾಳು ಪುಡಿ ಕೂಡಿಸಿದ್ರಿ ಅಂದ್ರೆ ಅಂಟು ಹಾಕತಿ, ಒಳ್ಳೆ ಗಣಪತಿ ತಯಾರಾಕತಿ. ನೀವು ನಿಸರ್ಗಕ್ಕೆ ಅನುಕೂಲವಾಗುವಂಥ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದಲ್ಲ, ಸಗಣಿದಿದು. ವಿಸರ್ಜನೆ ಮಾಡುವಾಗ ಒಂದು ಬಕೆಟ್ನೊಳಗೆ ಮಾಡಿ ಆ ನೀರು ನಿಮ್ಮ ಗಿಡಕ್ಕೆ ಹಾಕಿದ್ರು ಸಹಿತ ನಡೀತೈತೆ. ಅಂಥ ಪರ್ಯಾವರಣ ಪೂರಕ ಗಣಪತಿಯನ್ನು ತಯಾರು ಮಾಡ್ಯಾವ ನಾವು. ಇವು ಯಾವುದೇ ಶೋಕೇಸ್ಗಳಿರಲಿ ನಿಮ್ಮ ಟೇಬಲ್ ಮ್ಯಾಗ ಇಟ್ರಿ ಅಂತಂದ್ರೆ ನಿಮ್ಮ ಮೊಬೈಲ್ ಅದಾವಲ್ಲ ಅವು ರೇಡಿಯೇಷನ್ ಕೆಲವೊಂದು ವಿಕಿರಣಗಳನ್ನು ಹೊರಗೆ ಬಿಡ್ತಿರ್ತಾವೆ. ಆ ವಿಕಿರಣಗಳನ್ನು ಜಕ್ಕೊಳ್ಳೋ ಕೆಲಸ ಈ ಸಗಣಿ ಮಾಡ್ತಿರ್ತೈತಿ. ಅದಕ್ಕೆ ಸಗಣಿ ಗಣಪನ ಮಾಡಿಟ್ಟಾರೆ. ನೀವು ಮನೆಯೊಳಗೆ ಇಟ್ಟರು ಸಹಿತ ಆ ವಿಕಿರಣಗಳನ್ನು ಜಕ್ಕೊಳ್ಳೋ ಕೆಲಸ ಮಾಡ್ತೈತೆ. ಇವು ಕುಳ್ಳ ನಿಮ್ಮ ಮನ್ಯಾಗ ನೀವು ಕುಳ್ಳು ಬಡಿತೀರಿ ನೋಡ್ರಿ. ಇವ್ರು ಹೆಂಗೆ ಕುಳ್ಳು ಬಡ್ದಾರ, ಬಿಸ್ಕಿಟ್ ಮಾಡ್ದಂಗೆ ಮಾಡ್ಯಾನ. ಎಷ್ಟು ಮಾಡಿದ್ರು ಸಾಲಂಗಲ್ಲಿ ಇವು ತೊಗೊಳಕ್ಕೆ ಈಚೆ ಕಡೆ ಒಬ್ಬ ಸ್ವಾಮಿಗಳು ನಿಂತಾರೆ ಇಲ್ಲಿ. ನೀವು ಪ್ರತಿ ದಿವಸ 10 ಟನ್ನು 100 ಟನ್ ಮಾಡಿದ್ರು ಇವನು ಖರೀದಿ ಮಾಡಕ್ಕೆ ತಯಾರದಾರ ನಮ್ಮ ಸವಿತಾನಂದನಾಥ ಶ್ರೀಗಳು. ಈ ಬೆರಣಿ ಎದ್ರ ಸಲುವಾಗಿ ಅಂದ್ರೆ ಅಗ್ನಿಹೋತ್ರದ ಸಲುವಾಗಿ. ಅಗ್ನಿಹೋತ್ರ ಅಂದ್ರೆ ಸೂರ್ಯೋದಯ ಸೂರ್ಯಾಸ್ತದ ಸರಿಯಾದ ಸಮಯಕ್ಕೆ ಈ ಒಂದು 2-3 ಕುಳ್ಳಿಟ್ಟು ಅದ್ರ ಮ್ಯಾಗ ಕರ್ಪೂರ ಹಚ್ಚಿ, ಒಂದು ಚಿಟಿಗೆ ಅಕ್ಕಿ, ಒಂದು ಹನಿ ತುಪ್ಪ ಎರಡೂ ಸೇರಿಸಿ ಆ ಅಗ್ನಿ ಮ್ಯಾಗ ಹಾಕಿ ಪ್ರಾರ್ಥನೆ ಮಾಡಿದ್ರೆ ಸಾಕು. ಹೊಲದಾಗ ಮಾಡಿದ್ರೆ ಹೊಲದಾಗ ಕೆಲಸ ಕೊಡ್ತೈತಿ, ಮನೆಯೊಳಗೆ ಮಾಡಿದ್ರೆ ಮನೆಯೊಳಗೆ ಕೆಲಸ ಕೊಡ್ತೈತಿ. ಹವೆಯನ್ನು ಎಷ್ಟು ಶುದ್ಧ ಮಾಡ್ತೈತಿ ಇದ್ರ ಮ್ಯಾಗ ಒಂದು ದೊಡ್ಡ ರಿಸರ್ಚ್ ಥೀಸಿಸ್ ಐತಿ ನನ್ನ ಹತ್ರ. ನನ್ನ ಗೆಳೆಯ ಒಬ್ಬ ಸ್ವಾಮಿ ಅದಾನ, ಎಲ್ಲಿ
ರಾಜಸ್ಥಾನದೊಳಗೆ ಅವ ಪೂರ ಆಯುಷ್ಯನ ಹಾಕಿ ICMRದಿಂದ ಎಲ್ಲ ರಿಪೋರ್ಟ್ಸ್ ತೊಗೊಂಡಾನ. ಈ ವಾತಾವರಣದಲ್ಲಿ ಯಾವ ಬದಲಾವಣೆಗಳಾಗ್ತಾವು, ಯಾವ ರೋಗಾಣುಗಳು ಓಡಿ ಹೋಗ್ತಾವು, ಯಾವ ಹೊಸ ಶಕ್ತಿ ಇದ್ರೊಳಗೆ ತುಂಬತೈತಿ ಅನ್ನೋದನ್ನು ಬರೇ ಇದ್ರ ಮ್ಯಾಗ ತಯಾರು ಮಾಡ್ಯಾನ. ನನ್ನ ಹತ್ರ ಐತದ ದೊಡ್ಡ ಇದೊಂದು ಕ್ಷೇತ್ರನ ಐತೆ, ಅದರೊಳಗೆ ಕೆಲಸ ಮಾಡುವಂಥ ಸಮರ್ಪಿತ ಜನರಿದ್ದಾರೆ. ಅದೇ ರೀತಿಯಾಗಿ ಕೀಚೈನ್ ಸಹಿತ ಮಾಡ್ಯಾನ ನೀವು ಸಗಣಿದ. ನಿಮ್ಮ ಶರೀರಕ್ಕೆ ಹತ್ಕೊಂಡಿತ್ತು ಅಂತಂದ್ರೆ ನಿಮ್ಮ ಕಿಶೆದಾಗ ಒಂದೊಂದು ಸಾರಿ ಮೊಬೈಲ್ ಇರ್ತಾವೆ. ಆ ಮೊಬೈಲ್ ರಿಂಗ್ ಬಂತು ಅಂತಂದ್ರೆ ಅದರಿಂದ ವಿಕಿರಣಗಳು ಹೊರಗೆ ಬೀಳ್ತಾವಲ್ಲ, ಆ ವಿಕಿರಣಗಳನ್ನು ಕಂಟ್ರೋಲ್ ಮಾಡ್ತೈತೆ ಅದ್ರ ಮಗ್ಲಿತ್ತು ಅಂತಂದು. ರಕ್ಷಾಬಂಧನದೊಳಗೆ ರಾಖಿ ಕಟ್ಕೊಳಕ್ಕೆ ಸಹಿತ ಅದನ್ನು ತಯಾರು ಮಾಡ್ಯಾನ. ಒಬ್ಬ ರೈತ ಏನು ಮಾಡಕ್ಕೆ ಸಾಧ್ಯ ಅನ್ನೋದನ್ನು ತಾವು ನೋಡ್ರಿ. ಇಷ್ಟು ಮಾಡವ ತಿಂಗಳಿಗೆ 30-40 ಸಾವಿರ ರೂಪಾಯಿ ಗಳಿಸ್ತಾನೆ. ತಮಗೆ ಯಾಕೆ ಆಗೋದಿಲ್ಲ? ಯಾರಿಗೆ ಬೇಕಾದವ್ರಿಗೆ ನೀವು ಅವನ ಹತ್ರ ಹೋಗ್ರಿ, ಬೇಡ ಗುರುಗಳ ಹತ್ರ ಹೋಗ್ರಿ. ಪ್ರತಿ ತಿಂಗಳು ಟ್ರೈನಿಂಗ್ ಎಲ್ಲಿ ಕೊಡ್ತೀರಿ? ಕಣೇರಿ ಮಠದಾಗ ಬರ್ರಿ, ಪ್ರತಿ ತಿಂಗಳು ಇದರ ಟ್ರೈನಿಂಗ್ ವ್ಯವಸ್ಥೆ ಐತಿ. ಅವನ ಹತ್ರ ಹೋಗ್ರಿ, ಅವನು ಟ್ರೈನಿಂಗ್ ಕೊಡ್ತಾನೆ. ರಾಜ್ಯದ ತುಂಬ ಇಂಥವ್ರು ಭಾಳ ಮಂದಿ ಕೃಷಿಕರದಾರ, ಈ ರೀತಿ ಇನೋವೇಟಿವ್ ಕೆಲಸ ಮಾಡುವಂಥವ್ರು. ರೈತರೆಲ್ಲ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಐತಿ ಅನ್ನೋದನ್ನು ತೋರಿಸೋ ಸಲುವಾಗಿ ನಾವು ಮುಂದಕ್ಕೆ ಕರೆದು ಇವನ್ನೆಲ್ಲ ಮಾಡಪ್ಪ. ಆಮ್ಯಾಗ ಯಾರಿಗೆ ಮಾಡೋಕ್ಕಾಗೋದಿಲ್ಲ ಅವ್ರು ತೊಗೊಂಡ್ರೆ ಹೊಕ್ಕಿರೋ ಇಲ್ಲ ಕಡಿಕ. ನಾವ ಬ್ರ್ಯಾಂಡ್ ಅಂಬಾಸಿಡರ್, ಇದಕ್ಕೆ ನಾವು ಪ್ರಚಾರ ಮಾಡ್ಕೋಬೇಕಲ್ಲಿ. ಉಳ್ದವ್ರು ಯಾರು ಮಾಡೋರು? ನಮ್ಮ ರೈತನ ಪ್ರಚಾರ ಮಾಡೋರು ನಾವು. ಮತ್ತು ಉಳ್ದವ್ರು ಏನು ಮಾಡ್ತಾರಲ್ಲ ಅವ್ರಿಗೆ ನೀವೇನು ತಡಿದಿಲ್ಲ, ಅವ್ರದ್ದು ಅಕ್ಕಿಗೆ ಅವ್ರ ರೊಕ್ಕಕ್ಕೆ ಅವ್ರ ರೂಪಾಯಿಗೆ ನೀವು ತಡಿದಿಲ್ಲ. ಅದು ಪೂಜ್ಯರಿಗೆ ಮತ್ತು ಎಲ್ಲ ಪೂಜ್ಯರ ಪಾದಂಗಳಲ್ಲಿ ವಂದನೆಗಳನ್ನು ಹೇಳಿ ನಾ ಭಾಳ ಹೊತ್ತು ಮಾತಾಡಿದೆ. ನಮಸ್ಕಾರ.